ಭಾರತದ ಚರಿತ್ರೆಗೆ ಎರಡು ಮುಖಗಳಿದ್ದಾವೆ ಅಂತ. ಬಹುಶಃ ಈ ದೇಶ ಬೇಕು ಅಂತನೇ ಈ ಚರಿತ್ರೆ ಬರೆದವರು ಅದನ್ನು ಗೌಣವಾಗಿಸಿದಾರೇನೋ ಅನ್ನುವ ಅನುಮಾನ ನಂಗೆ ಸಾಕಷ್ಟಿದೆ. ಈ ವರ್ತಮಾನದಲ್ಲಿ ನಾವು ಇನ್ನೊಂದು ಮುಖದ ಚರಿತ್ರೆಯನ್ನು ಚರ್ಚೆ ಮಾಡಬೇಕಾದಂಥ ಬಹಳ ದೊಡ್ಡ ತುರ್ತಿದೆ ಮತ್ತು ಅನಿವಾರ್ಯನೂ ಕೂಡ ಹೌದು. ಈ ದೇಶಕ್ಕೆ ನಾವೆಲ್ಲ ನಾಗರಿಕರು ಅನ್ನೋದು ದೊಡ್ಡ ಪದವಿ ಇದೆ ನಮಗೆ. ನನಗನ್ಸೋದು ಜಾತಿ ಪದ್ಧತಿ ಅನ್ನೋದು ಬಹಳ ದೊಡ್ಡ ಸಮಸ್ಯೆ ಈ ದೇಶಕ್ಕೆ, ದೊಡ್ಡ ರೋಗ ಕೂಡ. ಅಂಬೇಡ್ಕರ್ ಅವ್ರನ್ನ ನಿಜವಾಗಿಯೂ ಅಧ್ಯಯನ ಮಾಡ್ತಿರೋರು ಪುರೋಹಿತಶಾಹಿಗಳು, ಸಂಪ್ರದಾಯವಾದಿಗಳು. ಕಡೆಗೆ ಅಂಬೇಡ್ಕರ್ ಅವರೇ ಹೇಳಿದ್ರು, ನನ್ನ ಕಡೆ ಸಂದೇಶ ಏನಾದ್ರು ಇದ್ದರೆ ನನ್ನಂತೆ ಬದುಕ್ರಿ, ನನ್ನಂತೆ ಬಾಳಿ. ಈ ದೇಶದಲ್ಲಿ ಜಾತಿಯನ್ನು ನಾಶ ಮಾಡೋದು ಅಂತ ಹೊರಟ್ರೆ ಬಹುಶಃ ಅದು ಭ್ರಮೆ ಅಂತ ಅನ್ನಿಸ್ಬೋದೇನೋ ನನಗೆ. ಈ ದೇಶದಲ್ಲಿ ಕಾನೂನಿಗಿಂತನೂ ಧರ್ಮ ಪ್ರಭಾವಶಾಲಿ. ಭಾರತದಲ್ಲಿ ಜಾತಿ ಮಾತ್ರ ಇಲ್ಲ, ನಾವು ಜಾತಿ ಪದ್ಧತಿ ಬಗ್ಗೆ ಮಾತಾಡ್ತಿದ್ದೀವಿ. ಭಾರತದಲ್ಲಿ ಕೇರಿ ಪದ್ಧತಿ ಇದೆ. ನಮ್ಮ ಕೇರಿಗಳಿಗೆ ಹೋದರೆ ಇವತ್ತು ಕುಡಿತದಿಂದ ಬೀದಿ ಬಿದ್ದಿರೋರ ಸಂಖ್ಯೆ ಜಾಸ್ತಿ ಇದೆ. ನಮ್ಮ ಯುವಕರು ಕುಡಿತ ಮೋಜು ಮಸ್ತಿನಲ್ಲಿ ಬೀದಿಗೆ ಬಿದ್ದಿದ್ದಾರೆ. ಓದು ಅಂತಂದ್ರೆ ಅವ್ರು ಹೆಂಗೆ ಹೇಳ್ತಾರೆ ಸಾರಸೆಟ್ಟಾಗ ಅಂದರೆ, ಹಣ ನೀವೆಲ್ಲ ಓದಿ ಸರ್ಕಾರಿ ಕೆಲಸದಲ್ಲಿ ಇರೋ ಸಾಕು, ಓದೇನು ಮಾಡೋಣ. ಜಾತಿಯನ್ನು ಸಾಮಾಜಿಕವಾದ ಸಮಸ್ಯೆ ಅನ್ನೋದ್ರು ನೋಡಿದ್ರ ಜೊತೆಗೆ ಇದು ಆರ್ಥಿಕ ಸಮಸ್ಯೆಯೂ ಹೌದು ಅಂತ ನೋಡಬೇಕು. ನಾವು ಹೋರಾಟಗಾರರು ಆಗದೇ ಇದ್ರೂ ಪರವಾಗಿಲ್ಲ, ಮಾರಾಟ ಮಾತ್ರ ಆಗಬಾರ್ದು. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಡಾಕ್ಟರ್ ಪ್ರದೀಪ್ ಅಂತ. ನನ್ನ ಊರು ಬಂದು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಒಂದು ಕುಗ್ರಾಮ ನರಳಾಪುರ ಅಂತ. ನಾನು ಅಲ್ಲಿ ದಲಿತ ಕೇರಿಯಲ್ಲಿ ಹುಟ್ಟಿದವನು ಮತ್ತು ಬೆಳೆದವನು. ಆ ಕಾರಣಕ್ಕೋಸ್ಕರ ನಮ್ಮ ಮೇಷ್ಟ್ರುಗಳ ನಮಗೆ ಸಹಕಾರ ನೀಡಿದ ಕಾರಣಕ್ಕೋಸ್ಕರ, ನಮ್ಮನ್ನು ಜೊತೆಗೆ ಹಾಕೊಂಡಿದ್ದ ಕಾರಣಕ್ಕೋಸ್ಕರ ನಾವು ಇವತ್ತು ಸಹಾಯಕ ಪ್ರಾಧ್ಯಾಪಕರಾಗುವ ಹಂತಕ್ಕೆ ನಾವು ತಲುಪಿದ್ವಿ. ನನಗನ್ಸೋದು, ನಾನೊಬ್ಬ ಇತಿಹಾಸದ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಿರೋ ಹೊತ್ತಿನಲ್ಲಿ ಇತಿಹಾಸದ ವಿದ್ಯಾರ್ಥಿ ಆಗಿ ಈಗೀಗ ನಾನು ಇಡೀ ಭಾರತದ ಚರಿತ್ರೆಯನ್ನು ಮತ್ತೆ ಓದೋದಕ್ಕೆ ಆರಂಭಿಸಿದ್ದೀನಿ. ನನಗೆ ಭಾಳ ಪ್ರಧಾನವಾಗಿ ಅನಿಸೋದೇನಂತಂದರೆ, ಭಾರತದ ಚರಿತ್ರೆಗೆ ಎರಡು ಮುಖಗಳಿದ್ದಾವೆ ಅಂತ. ಈಗಾಗಲೇ ಒಂದು ಮುಖನ ನಾವು ಪ್ರೈಮರಿ ಶಾಲೆಯಿಂದ ಹಿಡಿದು ಅಪ್ ಟು PhD ತನಕನೂ ಪಠ್ಯಗಳ ಮೂಲಕ ಓದಿಸ್ತಿದ್ದೀವಿ, ಒಂದು ಚರಿತ್ರೆಯ ಮುಖವನ್ನು. ಆದರೆ ಇನ್ನೊಂದು ಚರಿತ್ರೆಯ ಮುಖವನ್ನು ಬಹುಶಃ ಈ ದೇಶ ಬೇಕು ಅಂತನೇ ಈ ಚರಿತ್ರೆ ಬರೆದವರು ಅದನ್ನು ಗೌಣವಾಗಿಸಿದಾರೇನೋ ಅನ್ನುವ ಅನುಮಾನ ನಂಗೆ ಸಾಕಷ್ಟಿದೆ. ಆ ದಿಕ್ಕಲ್ಲಿ ಈ ವರ್ತಮಾನದಲ್ಲಿ ನಾವು ಇನ್ನೊಂದು ಮುಖದ ಚರಿತ್ರೆಯನ್ನು ಚರ್ಚೆ ಮಾಡಬೇಕಾದಂಥ ಬಹಳ ದೊಡ್ಡ ತುರ್ತಿದೆ ಮತ್ತು ಅನಿವಾರ್ಯನೂ ಕೂಡ ಹೌದು ಈ ದೇಶಕ್ಕೆ. ಯಾಕೆ ಅಂತಂದರೆ, ಈ ದೇಶ ಉಳಿಬೇಕು ಅಂತಂದರೆ ಪ್ರಗತಿಪರರು ಅಂತ ಅನ್ನಿಸ್ಕೊಂಡವರು, ಚಳವಳಿಗಾರರು ಮತ್ತು ಈ ದಿಕ್ಕಲ್ಲಿ ಕೆಲಸ ಮಾಡ್ತಿರೋರು, ಒಟ್ಟಾರೆಗೆ ಮನುಷ್ಯರಾದವರು ಇವತ್ತು ಮಾತಾಡಬೇಕಿದೆ ಅಂತ ನಂಗೆ ಅನಿಸುತ್ತೆ. ನಾನು ಹೇಳಿದೆ ಈಗ ಚರಿತ್ರೆಗೆ ಎರಡು ಮುಖಗಳಿದ್ದಾವೆ ಅಂತ. ಒಂದು ಮುಖ ನಾವು ಈಗಾಗಲೇ ಪಠ್ಯಗಳಲ್ಲಿ ಓದ್ತಿದ್ದೀವಿ, ಮಕ್ಕಳಿಗೆ ಓದಿಸ್ತಿದ್ದೀವಿ ಮತ್ತು ಬರೆಸ್ತಿದ್ದೀವಿ ಮತ್ತು ಕಂಠಪಾಠ ಮಾಡಿಸ್ತಿದ್ದೀವಿ. ಇನ್ನೊಂದು ಮುಖ ಇದೆ ಭಾರತಕ್ಕೆ. ಮತ್ತು ನಮ್ಗಳೆಲ್ಲರಿಗೂ ಭಾಳ ದೊಡ್ಡ ಪದವಿ ಇರೋದೇನು ಅಂತಂದರೆ, ನಾವೆಲ್ಲ ನಾಗರಿಕರು ಅನ್ನೋದು ದೊಡ್ಡ ಪದವಿ ಇದೆ ನಮಗೆ. ಈ ದೊಡ್ಡ ಪದವಿ ಸಿಕ್ಕಿದ್ದೆ ನಮಗೆ, ನಿಮ್ಗೆ ಗೊತ್ತಿದೆ, ಸಿಂಧುಬಾಲಿನ ನಾಗರಿಕತೆ ಅಂತಂದರೆ ಅದು ನಿಜವಾದ ನಾಗರಿಕರಿದ್ದ ಜಾಗ ಅದು. ಇವತ್ತು ನಾವೇನಾದ್ರು ನಾಗರಿಕರವಾ ಅಂತೇನೋ ಪ್ರಶ್ನೆ ಕೇಳ್ಕೊಂಡ್ರೆ, ನಾವು ಅಲ್ಲಿಂದ ಸ್ವಲ್ಪ ಹುಡುಕಾಟ ಮಾಡ್ಕೊಂಡು ಬಂದರೆ ಇವತ್ತಿನ ನಾಗರಿಕರ ನಾವು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ ನಮಗೆ. ಸಿಂಧುಬಾಲಿ ನಾಗರಿಕತೆ ಜನ ಹೇಗಿದ್ದರು ಅಂತಂದರೆ, ಪರಸ್ಪರ ಪ್ರೀತಿ, ಗೌರವ, ಕರುಣೆ, ಮೈತ್ರಿ, ಪರಸ್ಪರ ಸಹಕಾರ, ಒಂದು ರೀತಿ ಸಾಟಿ ಪದ್ಧತಿ, ಎಲ್ಲರೂ ನಮ್ಮವರು ಅಂತಂತ ಬದುಕುತ್ತಿದ್ದ ಚರಿತ್ರೆ ಅದು. ಭಾರತದ ಚರಿತ್ರೆನ ಈ ದಿಕ್ಕಲ್ಲಿ ನೀವು ಅಧ್ಯಯನ ಮಾಡಬೇಕು ಅಂತಂದರೆ R.S. ಶರ್ಮಾ, ರೊಮಿಳಾ ತಾಫರ್, D.D. ಕೋಸಂಬಿ, ಇರ್ಫಾನ್ ಹಬೀಬ್, ನನಗೆ ಬಹಳ ದೊಡ್ಡ ವಸ್ತುನಿಷ್ಠವಾದ ಇತಿಹಾಸಕಾರ ಅಂತ ಅನಿಸಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವರು ಬರೆದ ಬರಹಗಳನ್ನು ಇವತ್ತಿನ ಇಡೀ ಪಠ್ಯಕ್ರಮದಲ್ಲಿ ಓದಿಸ್ಬೇಕಿದೆ, ಮಕ್ಕಳುಗಳಿಗೆ ಅರ್ಥೈಸಬೇಕಿದೆ ಮತ್ತು ಹೆಚ್ಚೆಚ್ಚು ಸಂಶೋಧನೆಗಳು ಇವತ್ತು ಈ ಭಾಗದ ಚರಿತ್ರೆಯಲ್ಲಿ ಆಗಬೇಕಿದೆ ಅಂತ ಅನಿಸುತ್ತೆ ನನಗೆ. ಈ ಚರಿತ್ರೆಯನ್ನು ಈ ನಿಟ್ಟಿನಲ್ಲಿ ನೋಡಬೇಕು ಅಂತ ನಂಗೆ ಅನಿಸುತ್ತೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇ ಭಾರತಕ್ಕೆ ಭಾಳ ದೊಡ್ಡ ಸಮಸ್ಯೆ ಅಂತ ಏನಾದ್ರು ಕೇಳಿದ್ರೆ ನನಗನ್ಸೋದು ಜಾತಿ ಪದ್ಧತಿ ಅನ್ನೋದು ಭಾಳ ದೊಡ್ಡ ಸಮಸ್ಯೆ ಈ ದೇಶಕ್ಕೆ, ದೊಡ್ಡ ರೋಗ ಕೂಡ ಹೌದು ಅಂತ ನನಗೆ ಅನಿಸುತ್ತೆ. ಯಾಕೆ ಅಂತಂದರೆ, ಈ ದೇಶದಲ್ಲಿ ನೀವು ಯಾವುದೇ ವಿಷಯ ಕುರಿತು ಮಾತನಾಡಲು ಹೊರಟ್ರೆ ಜಾತಿಯನ್ನು ಹೊರತುಪಡಿಸಿ ಮಾತನಾಡುವುದಕ್ಕೆ ಸಾಧ್ಯವೇ ಇಲ್ಲ ಯಾವುದೇ ಜಾಗದಲ್ಲೂ ಕೂಡ. ಹಾಗಿದ್ಮೇಲೆ ಈ ಜಾತಿ ಪದ್ಧತಿ ಬಗ್ಗೆ ಪಠ್ಯದಲ್ಲಿ ಮಕ್ಕಳಿಗೆ ಹೇಳ್ತಿದ್ದೀವಾ? ಪಠ್ಯದಲ್ಲಿ ಬೇಡ. ಈಗ ಮಕ್ಕಳ ಅನುಭವದಲ್ಲಿ ಇದೆಯಾ ಅಂತಂದರೆ, ಇವತ್ತಿಗೂ ಕೂಡ ಕೇರಿಗಳೊಳಗಡೆ ಜಾತಿ ಅಸಮಾನತೆಗಳು,
ಜಾತಿಯ ದೌರ್ಜನ್ಯಗಳು, ಜಾತಿಯ ಬೇರೆ ಬೇರೆದ ಮೇಲಾಟಗಳು ಇವತ್ತಿಗೂ ನಡೀತಿದ್ದಾವೆ, ಇವತ್ತಿಗೂ ಜೀವಂತವಾಗಿದೆ. ಆದರೆ ಅದ್ರ ಜೊತೆಗೆ ಮುಖಾಮುಖಿ ಆಗೋದಕ್ಕೆ ಇದ್ದಂಥ ಚಳುವಳಿಗಳೇನಾಗಿದ್ದಾವೆ ಅದನ್ನು ಪ್ರಶ್ನೆಗೆ ಬಿಡೋಣ ನಂತರ. ಈ ಭಾಗದ ಚರಿತ್ರೆ ಒಳಗಡೆ ನೋಡೋದಾದರೆ ನಮಗೆ ಇಡೀ ಭಾರತಕ್ಕೆ ಒಂದು ಅಸ್ಮಿತೆಯನ್ನು ಕೊಟ್ಟವನು, ಇಡೀ ಈ ಜಗತ್ತಿಗೆ ಅಹಿಂಸೆಯನ್ನು ಹೇಳ್ಕೊಟ್ಟವನು, ಮತ್ತು ತಾಳ್ಮೆ, ಸಹನೆ, ಸಹಬಾಳ್ವೆ, ಮೈತ್ರಿ, ಕರುಣೆಯನ್ನು ಹೇಳ್ಕೊಟ್ಟವನು ಬುದ್ಧಗುರು. ಈ ಚರಿತ್ರೆಯನ್ನು ನಾವು ಪ್ರಾಥಮಿಕ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಹೇಳ್ಕೊಡ್ತಿರೋದೇನಂತಂದರೆ ಬುದ್ಧ ಮನೆ ಬಿಟ್ಟು ಹೋದದ್ದು ಮಧ್ಯರಾತ್ರಿಯಲ್ಲಿ, ಈ ಥರದ ಕತೆ ಪುರಾಣಗಳನ್ನೇ ನಾವು ಬುದ್ಧನ ಬಗ್ಗೆ ಹೇಳ್ಕೊಡ್ತಾ ಬಂದಿದ್ದೀವಿ. ನೀವೇನಾದರೂ ಬಹುಶಃ ಅಂಬೇಡ್ಕರ್ ಅವರ ಬುದ್ಧಾಂಡಸ್ ಧಮ್ಮನ್ನು ಓದಿದ್ರೆ ಬುದ್ಧ ಇಡೀ ಭಾರತಕ್ಕೆ ಒಂದು ಹೊಸ ಆಯಾಮ ಕೊಡೋದಕ್ಕೆ, ಮನೆ ಬಿಟ್ಟು ಹೋಗೋದಕ್ಕೆ ಕಾರಣಗಳು ಮತ್ತು ಅದರ ಪರಿಣಾಮಗಳನ್ನು ಕುರಿತು ವಸ್ತುನಿಷ್ಠವಾಗಿ ಬರೀತಾರೆ. ಇದನ್ನು ನಾವು ಪಠ್ಯದ ಮೂಲಕ ಮಕ್ಕಳಿಗೆ ತಲುಪಿಸಿದ್ದೀವ? ಇದು ಭಾಳ ದೊಡ್ಡ ಪ್ರಶ್ನೆ, ಹಂಗೆ ಉಳಿಬೇಕು. ಜೊತೆಗೆ ಇಡೀ ಭಾರತದಲ್ಲಿ ಜಾತಿ ಪದ್ಧತಿಯನ್ನು ರೂಪಿಸಿಕೊಂಡಿದ್ದು ಮತ್ತು ಅಸ್ತಿತ್ವವನ್ನು ಕಾಪಾಡಿಕೊಂಡು ಬಂದದ್ದು ಈ ದಾಳಿಕೋರ ಆರ್ಯರು. ನಿಮ್ಗೆ ಗೊತ್ತಿದೆ, ಮೌರ್ಯ ಸಾಮ್ರಾಜ್ಯ ಇಡೀ ಭಾರತದಾದ್ಯಂತ ಅಶೋಕ ಚಕ್ರವರ್ತಿ ಸುಖಿರಾಜ್ಯ ಪರಿಕಲ್ಪನೆಯಲ್ಲಿ ನಾನು ಪ್ರಜೆಗಳು ನನ್ನವರು ಅಂತ ಹೇಳ್ಕೊಂಡು ಆಳ್ವಿಕೆ ಮಾಡಿದವನು ಅಶೋಕ ಚಕ್ರವರ್ತಿ. ನಾವು ಇಡೀ ಭಾರತದ ಚರಿತ್ರೆಯಲ್ಲಿ ಅಶೋಕನನ್ನು ಮಾತ್ರ ಚಕ್ರವರ್ತಿ ಅಂತ ಕರಿತೀವಿ, ಉಳಿದ ಯಾವುದೇ ರಾಜಮನೆತನದ ರಾಜರುಗಳನ್ನ ಚಕ್ರವರ್ತಿ ಅಂತ ಕರೆಯಲ್ಲ. ಮುಖ್ಯವಾದ ಕಾರಣ ಏನಂತಂದರೆ ಅಖಂಡ ಭಾರತದ ಸುತ್ತ ಇಡೀ ಪ್ರಜೆಗಳಿಗೋಸ್ಕರ ತನ್ನ ಇಡೀ ಆಡಳಿತವನ್ನು ತಾಯ್ತನದಲ್ಲಿ ಧಾರೆ ಎರೆದವನು ಅಶೋಕ ಚಕ್ರವರ್ತಿ. ಇಡೀ ಭಾರತ ತುಂಬ ಪ್ರಜೆಗಳೇ ನನ್ನ ಮಕ್ಕಳು ಅಂತ ಭಾವಿಸಿ ಮತ್ತು ನಡೆದದ್ದು. ಹಾಗಾಗಿ ಸುಖಿರಾಜ್ಯ ಪರಿಕಲ್ಪನೆ ನೀವು ಅಧ್ಯಯನ ಮಾಡಿದ್ರೆ ಅಶೋಕ ಚಕ್ರವರ್ತಿದು ಮನುಷ್ಯತ್ವ ಇರುವ ಒಬ್ಬ ರಾಜ ಅಥವಾ ಒಬ್ಬ ತತ್ವಜ್ಞಾನಿ ಒಬ್ಬ ರಾಜ ಹೇಗೆ ವರ್ತಿಸ್ಬೋದು ಅನ್ನೋದು ಭಾರತದ ಚರಿತ್ರೆಗೆ ಹೇಳ್ಕೊಟ್ಟವನು ಅಶೋಕ ಚಕ್ರವರ್ತಿ. ನಿಮ್ಗೆ ಗೊತ್ತಿದೆ, ಇಡೀ ಮೌರ್ಯ ಸಾಮ್ರಾಜ್ಯದ ಕಡೆಯ ದೊರೆ ಬಿಂಬಿಸಾರನನ್ನು, ಬೃಹದತ್ತ ಮೌರ್ಯನನ್ನು ಈ ಪುಷ್ಯಮಿತ್ರ ಶುಂಗನ ಹೇಗೆ ಮೋಸದಿಂದ ಕೊಲೆ ಮಾಡಿಸಿದ್ರು, ಈ ಚರಿತ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀತಾರೆ. ಅದಾದಮೇಲೆ ಭಾರತದಲ್ಲಿ ನಿಮ್ಗೆ ಗೊತ್ತಿದೆ 183 ಶುಂಗ ಸಾಮ್ರಾಜ್ಯ ಶುರುವಾಗುತ್ತೆ. ಸುಮತಿ ಭಾರ್ಗವ ಅನ್ನೋನ ಕೈಯಲ್ಲಿ ಒಂದು ಕಾನೂನು ಬರೆಸ್ತಾರೆ, ಅದೇ ಮನುಸ್ಮೃತಿ ಆಗುತ್ತೆ. ಆ ಮನುಸ್ಮೃತಿ ಒಳಗಡೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ವಿಭಾಗಿಸಿ ಇಡೀ ಭೂಮಂಡಲಕ್ಕೆ ಒಡೆಯ ಯಾರು ಅಂತಂದರೆ ಬ್ರಾಹ್ಮಣ ಅಂತ ಹೇಳ್ತಾರೆ. ಮತ್ತು ಭೂಮಿಗೆ ಒಡೆಯ ಯಾರು ಅಂತಂದರೆ ಬ್ರಾಹ್ಮಣ ಅಂತ ಹೇಳ್ತಾರೆ. ಶಿಕ್ಷಣ ಕಲಿಯೋದಕ್ಕೆ ಯೋಗ್ಯ ಯಾರು ಅಂತಂದರೆ ಬ್ರಾಹ್ಮಣ ಅಂತ ಹೇಳ್ತಾರೆ. ಮತ್ತು ಇಡೀ ಸಂಪತ್ತಿಗೆ ಒಡೆಯ ಯಾರು ಅಂತಂದರೆ ಬ್ರಾಹ್ಮಣ ಅಂತ ಹೇಳ್ತಾರೆ. ಇದು 100% ಮೀಸಲಾತಿಯನ್ನು ಬ್ರಾಹ್ಮಣರು ಪಡೆದದ್ದು. ಕ್ಷತ್ರಿಯ, ವೈಶ್ಯ, ಶೂದ್ರರಿಗೆ ಒಂದೊಂದು ಕೆಲಸವನ್ನು ನೇಮಕ ಮಾಡ್ತಾರೆ. ಕ್ಷತ್ರಿಯನ ಕೆಲಸ ಯುದ್ಧ ಮಾಡಬೇಕು, ಅವನ ಪ್ರಾಣವನ್ನು ಹಂಗಿಲ್ಲದೆ ಅವನು ಯುದ್ಧ ಮಾಡಬೇಕು. ಈ ವೈಶ್ಯನ ಕೆಲಸ ಏನಪ್ಪ ಅಂತಂದರೆ ಈ ಶೂದ್ರರು ಬೆಳೆದು ಕೊಟ್ಟಿದ್ದ ಬೆಳೆಗಳನ್ನು ಮಾರಾಟ ಮಾಡಿ ಸಾಮ್ರಾಜ್ಯಕ್ಕೆ ಹಣ ತಂದು ಹಾಕಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಸಮುದಾಯವನ್ನು ಚರಿತ್ರೆ ಒಳಗೆ ಗುರುತಿಸ್ತಾರೆ. ಮನುಸ್ಮೃತಿಯಲ್ಲಿದ್ದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರ ಜೊತೆಗೆ ಪಂಚಮರು ಇದ್ದರು. ಪಂಚಮರು ಯಾರು ಅಂತಂದರೆ ಇವತ್ತಿನ ಅಸ್ಪೃಶ್ಯರು, ಬಹಿಷ್ಕಾರಕ್ಕೊಳಗಾದವರು, ಊರಿಂದ ಆಚೆ ಬದುಕಿದವರು. ಇವ್ರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗುರುತಿಸ್ಕೊಡ್ತಾರೆ. ಈ ಚರಿತ್ರೆ ಎಲ್ಲಿ ತನಕ ಬರುತ್ತೆ ಅಂತಂದರೆ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾ ಫುಲೆ ತನಕನೂ ಇದು ಬರುತ್ತೆ. ಇದು ಅಸಮಾನತೆ ಜಾಗ. ಇದು ಮೊದಲು ಪ್ರಶ್ನೆ ಮಾಡಿದ್ದು ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾ ಫುಲೆ ಇಬ್ಬರು ಈ ಭಾರತದ ಈ ಅಸಮಾನತೆ ವಿರುದ್ಧ ಮೊದಲು ಧ್ವನಿ ಎತ್ತಿದವರು. ನಿಮ್ಗೆ ಗೊತ್ತಿದೆ, 1885 ಭಾರತಕ್ಕೆ ಬ್ರಿಟಿಷ್ ದೇಶದಿಂದ, ಇಂಗ್ಲೆಂಡಿಂದ ಒಂದು ಕಮಿಷನ್ ಬರುತ್ತೆ, ಅಂಟರ್ ಕಮಿಷನ್ ಅಂತ ಕರೀತಾರೆ ಅದನ್ನು. ಈ ಅಂಟರ್ ಕಮಿಷನ್ ಬಂದಿದ್ದೇನಕ್ಕೆ ಅಂತಂದರೆ ಭಾರತದಲ್ಲಿ ವಿದ್ಯಾವಂತರ ಸಂಖ್ಯೆ ಎಷ್ಟಿದೆ ಅಧ್ಯಯನ ಮಾಡ್ಕೊಂಡ್ಬನ್ನಿ ಅಂತ ಒಂದು ಸಮೀಕ್ಷೆ ಬರುತ್ತೆ. ಆ ಸಮೀಕ್ಷೆ ಬಂದಾಗ ಹಂಟರ್ಗೆ ಬೇಕಿದೆ ಅಂತಂದರೆ ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಶೈಕ್ಷಣಿಕವಾಗಿ ಕೆಲಸ ಮಾಡಿದವ್ರದ್ದು ಒಂದು ವಿಳಾಸ ಹುಡುಕಕ್ಕೆ ಹೋದಾಗ ಹಂಟರ್ಗೆ ಸಿಗೋದು ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾ ಫುಲೆ ಇಬ್ಬರು ಹೆಸರು ಸಿಗುತ್ತೆ ಅವ್ರಿಗೆ. ಅವರಿಬ್ಬರನ್ನ ಭೇಟಿ ಮಾಡಿದಾಗ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾ ಫುಲೆ ಇಡೀ ಭಾರತದಲ್ಲಿದ್ದಂಥ ಅಸಮಾನತೆ ಶಿಕ್ಷಣದ ಬಗ್ಗೆ ಹಂಟರ್ ಕಮಿಷನ್ಗೆ ತಿಳಿಸ್ಕೊಡ್ತಾರೆ. ಆಶ್ಚರ್ಯ ಆಗುತ್ತೆ ಬ್ರಿಟಿಷರಿಗೆ. ಯಾಕೆಂದರೆ ಬ್ರಿಟಿಷರು ಅಂದ್ಕೊಂಡಿದ್ದು ಇಡೀ ಭಾರತೀಯರು ಅಂತ. ಆದರೆ ಭಾರತದೊಳಗಡೆ ಇರುವ ಅಸಮಾನತೆಯ ದೌರ್ಜನ್ಯಗಳನ್ನು ತನ್ನ ಮುಖ ತೋರಿಸಿದ್ದು ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾ ಫುಲೆ. ನಿಮ್ಗೆ ಗೊತ್ತಿದೆ, ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾ ಫುಲೆ ಇಬ್ಬರು ಶೂದ್ರ ಸಮುದಾಯದಲ್ಲಿ ಹುಟ್ಟಿದವರು, ಪೂಮಾಲಿ ಜಾತಿಯಲ್ಲಿ ಹುಟ್ಟಿದವರು, OBC ಜಾತಿಯಲ್ಲಿ ಹುಟ್ಟಿದವರು. ಅವ್ರನ್ನ ಇಡೀ ಮನೆಯಿಂದನೇ ತಳ ಸಮುದಾಯಗಳ ಮತ್ತು ಕೆಳ ಸಮುದಾಯಗಳ ವಿದ್ಯಾರ್ಹತೆಗೋಸ್ಕರ ಹೋರಾಟ ಮಾಡಿದ ಕಾರಣಕ್ಕೋಸ್ಕರ ಮನೆಯಿಂದನೇ ಬಹಿಷ್ಕಾರ ಹಾಕ್ಬಿಡ್ತಾರೆ ಇಬ್ಬರನ್ನ. ಮತ್ತು ಇನ್ನೊಂದು ನಿಮ್ಗೆ ಗೊತ್ತಿದೆ,
ಹೆಣ್ಮಕ್ಳಿಗೆ ಪಾಠ ಮಾಡೋಕ್ಕೆ ಹೋಗ್ಬೇಕಾದ್ರೆ ಈ ಜ್ಯೋತಿಬಾ ಫುಲೆ ಅವರು ತನ್ನ ಮೊದಲ ಶಿಕ್ಷಣವನ್ನು ಹೇಳ್ಕೊಡೋದು ಅವ್ರಿಗೆ ತನ್ನ ಹೆಣ್ಣು ಮಡಿದಿಗೆ ಹೇಳ್ಕೊಡ್ತಾರೆ ಸಾವಿತ್ರಿಬಾ ಫುಲೆಗೆ. ಸಂಪ್ರದಾಯವಾದಿಗಳೆಲ್ಲ ಸೇರ್ಕೊಂಡು ಈ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾ ಫುಲೆ ಎಲ್ಲರೂ ಈ ತಳ ಸಮುದಾಯದ ಹೆಣ್ಣು ಮಕ್ಕಳನ್ನು ಮತ್ತು ಎಲ್ಲ ಮಕ್ಕಳುಗಳನ್ನ ಒಟ್ಟು ಸೇರಿ ಶಿಕ್ಷಣವನ್ನು ಹೇಳ್ಕೊಡ್ತಿರ್ಬೇಕಾದ್ರೆ ಅವ್ರನ್ನ ಅವಮಾನಿಸ್ತಾರೆ, ಬಡಿತಾರೆ, ಹೊಡಿತಾರೆ, ತಿರಸ್ಕರಿಸ್ತಾರೆ, ಎಲ್ಲವನ್ನೂ ಮಾಡ್ತಾರೆ. ಎಲ್ಲವನ್ನು ಸಹಿಸಿಕೊಂಡ ಆ ಫುಲೆ ದಂಪತಿಗಳು ಶಿಕ್ಷಣ ಅನ್ನೋದು ತನ್ನ ಇಡೀ ಸುತ್ತ ಸಂಕೋಲೆ ಒಳಗಿರುವಂಥ ಎಲ್ಲ ಸಂಕೋಲೆಗಳನ್ನು ಮೀರೋದಕ್ಕಿರುವ ಬಹಳ ದೊಡ್ಡ ಅಸ್ತ್ರ ಅಂತ ತೋರಿಸ್ಕೊಟ್ಟವರು ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾ ಫುಲೆ. ಅಂದರೆ ಒಂದೇ ಮಾತ್ರ ಹೇಳಬೇಕಂತಂದರೆ ತಳ ಸಮುದಾಯಗಳ ಎಲ್ಲ ಸ್ತರದ ವಿಮೋಚನೆಗೆ ಒಂದು ದೊಡ್ಡ ಅಸ್ತ್ರ ಅಂತಂದರೆ ಶಿಕ್ಷಣ, ಅದನ್ನು ಕಲೀರಿ ಅಂತ ಹೇಳಿಕೊಟ್ಟಿದ್ದು ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾ ಫುಲೆ. ನಿಮ್ಗೆ ಗೊತ್ತಿದೆ, ಇದಾದ ನಂತರ ನಿಮ್ಮ ಸಾವಿತ್ರಿಬಾ ಫುಲೆ ಮತ್ತು ಜ್ಯೋತಿಬಾ ಫುಲೆ ಅವರು ಇದ್ದ ಕಾರಣಕ್ಕೋಸ್ಕರ ಅಂಬೇಡ್ಕರ್ ಹುಟ್ಟೋದಕ್ಕೆ ಸಾಧ್ಯ ಆಗಿತ್ತು. ನಮಗೆ ಕೆಲ್ಸ್ಕರ್ ಅವರು ಓದಿಸೋದಕ್ಕೆ ಸಾಧ್ಯ ಆಗಿತ್ತು. ಈ ಚರಿತ್ರೆ ಒಳಗಡೆ ಪೆರಿಯಾರ್ ಬರ್ತಾರೆ, ಪೆರಿಯಾರ್ ಜೊತೆಗೆ ನಾರಾಯಣ್ ಗುರು ಬರ್ತಾರೆ. ಮತ್ತು ನೀವು ಶಾಹು ಮಹಾರಾಜರನ್ನ ಈ ಚರಿತ್ರೆ ಒಳಗಡೆ ನೆನಿಬೇಕು. ಇವತ್ತು ಈ ದೇಶ ಭಾರತದ ಸಂವಿಧಾನದ ಹೆಸರಲ್ಲಿ ಉಸಿರಾಡ್ತಿದೆ ಅಂತಂದರೆ, ಭಾರತದ ಸಂವಿಧಾನದ ಹೆಸರಲ್ಲಿ ಬದುಕ್ತಿದೆ ಅಂತಂದರೆ, ಭಾರತದ ಸಂವಿಧಾನದ ಹೆಸರಲ್ಲಿ ಜಾಗತಿಕ ಮಟ್ಟದಲ್ಲಿ ಒಂದು ಐಡೆಂಟಿಟಿನ ಕಾಪಾಡ್ಕೊಂಡಿದೆ ಅಂತಂದರೆ ಅದಕ್ಕೆ ಅಂಬೇಡ್ಕರ್ ಕಾರಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ರೂಪಿಸಿದವರು ಈ ಪರಂಪರೆ ಇದೆ. ಈ ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ, ಸಯಾಜಿರಾವ್ ಗಾಯಕ್ವಾಡು, ಶಾಹು ಮಹಾರಾಜರು, ಕೆಲ್ಸ್ಕರು ಇವರೆಲ್ಲ ದಲಿತೇತರರು. ಇವರು ಜಾತಿ ಅಸಮಾನತೆಗಳನ್ನು, ಅವಮಾನಗಳನ್ನು ಅನುಭವಿಸ್ತಾರಲ್ಲ. ಆದರೆ ಅಂಬೇಡ್ಕರ್ ಅವರು ಪ್ರತಿ ಕ್ಷಣ, ಪ್ರತಿ ದಿನ ತನ್ನ ಸಂಕಟಗಳನ್ನು, ನೋವುಗಳನ್ನು, ಅವಮಾನಗಳನ್ನು ನುಗ್ದವರು, ಉಂಡವರು, ಅನುಭವಿಸಿದವರು ಬಾಸ್ ಅಂಬೇಡ್ಕರ್ ಅವರು. ಶಾಹು ಮಹಾರಾಜರು ಏನು ಮಾಡ್ತಾರೆ ಅಂತಂದರೆ, ಅಂಬೇಡ್ಕರ್ ಅವ್ರನ್ನ ಒಂದು ರೀತಿ ದತ್ತು ತಗೊಂಡ್ರು ಅಂತ ನೀವು ಹೇಳಿದ್ರೆ ಆಶ್ಚರ್ಯ ಪಡುವಾಗಿಲ್ಲ. ಹಂಗೆ ತಗೊಂಡವ್ರಿಗೆ ಏನು ಮಾಡ್ತಾರೆ, ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಕಳಿಸ್ಕೊಡ್ತಾರೆ ಅಂಬೇಡ್ಕರ್ ಅವ್ರು. ನಿಮ್ಗೆ ಗೊತ್ತಿದೆ, ಇವತ್ತು ಅಂಬೇಡ್ಕರ್ ಅವರು ಅಂತಂದರೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಒಳಪಡ್ತಿರೋ ಬಹಳ ದೊಡ್ಡ ವ್ಯಕ್ತಿತ್ವ. ಆದರೆ ನಾವು ಭಾರತವನ್ನು ನೋಡೋದಾದರೆ ಅಂಬೇಡ್ಕರ್ ಅವ್ರನ್ನ ನೋಡ್ತಿರೋದು ಜಾತಿಯ ಕಣ್ಣಲ್ಲೇ ನೋಡ್ತಿದ್ದೆ ಹೊರತು ಜ್ಞಾನದ ಕಣ್ಣಲ್ಲೇ ನೋಡ್ತಿಲ್ಲ. ನಂಗನ್ಸೋದು ಅಂಬೇಡ್ಕರ್ ಅವರು ಅಂತಂದರೆ ಎಲ್ಲರೂ ಮುಟ್ಟಲೇಬೇಕಾಗಿರುವ ಬಹಳ ದೊಡ್ಡ ಜ್ಞಾನ ಅಂತಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾತ್ರ. ಅದು ಅವ್ರಿಗೆಲ್ಲ ಅರಿವಿತ್ತು. ಶಾಹು ಮಹಾರಾಜರಿಗೆ ಇವನ ಹತ್ರ ಪ್ರತಿಭೆ ಇದೆ, ಇವನ ಹತ್ರ ಈ ದೇಶಕ್ಕೆ ಏನಾದ್ರು ಒಂದು ಬದಲಾವಣೆ ತರುವ ಅಸ್ತ್ರ ಇದೆ ಅಂತ ಗೊತ್ತಿತ್ತು ಅವ್ರಿಗೆಲ್ಲರಿಗೂ. ಅದಕ್ಕೆ ಸ್ಕಾಲರ್ಶಿಪ್ಗಳನ್ನು ಕೊಟ್ಟು ವಿದೇಶಗಳಿಗೆ ಕಳಿಸ್ತಾರೆ. ಇಂಗ್ಲೆಂಡಲ್ಲಿ ಓದ್ತಾರೆ, ಅಮೆರಿಕದಲ್ಲಿ ಓದ್ತಾರೆ, ನಿಮಗೆಲ್ಲ ಅದು ಗೊತ್ತಿದೆ. ಮತ್ತು ನಂಗೆ ಈಗಲೂ ಆ ಘಟನೆ ನೆನೆಸ್ಕೊಂಡ್ರೆ ಕಣ್ಣು ತುಂಬುತ್ತೆ. ಅಂಬೇಡ್ಕರ್ ಅವರು ಇಂಗ್ಲೆಂಡ್ ಲೈಬ್ರರಿ ಇವರೆಲ್ಲ ಓದ್ತಿರ್ಬೇಕಾದ್ರೆ ನಿಮಗೆಲ್ಲ ಚರಿತ್ರೆ ಗೊತ್ತಿದೆ. ಮಕ್ಕಳು ತೀರ್ಕೊಂಡಾಗ ರಮಾಬಾಯಿ ಅವರು ಪತ್ರ ಬರೆದಿರ್ತಾರೆ. ಆ ಪತ್ರದ ಎರಡು ಸಾಲು ಮಾತ್ರ ನಿಮ್ಗೆ ಹೇಳ್ತೀನಿ. ಏನಂತಂದರೆ, ಈಗ ತಾನೇ ನಿಮ್ಮ ಮಗ ಗಂಗಾಧರ ತೀರ್ಕೊಂಡಿದ್ದಾನೆ, ಅವನ ಅಪೌಷ್ಟಿಕತೆಯಿಂದ ತೀರ್ಕೊಂಡಿದ್ದಾನೆ, ಅಂದರೆ ಹೊಟ್ಟೆಗೆ ಅನ್ನ ಸಿಗದೆ ತೀರ್ಕೊಂಡಿದ್ದಾನೆ. ಆದ್ರೇನಂತೆ, ಈ ವಿಷಯ ನಿಮಗೆ ತುಂಬ ತಡವಾಗಿ ನಾನು ತಿಳಿಸ್ತಿದ್ದೇನೆ. ಮಗ ತೀರ್ಕೊಂಡಿದ್ದಾನೆ. ಆದರೆ ಭಾರತದಲ್ಲಿ ಈ ಥರದಲ್ಲಿ ಕೋಟ್ಯಾಂತರ ಕೋಟಿ ಜೀವಗಳು ಪ್ರತಿದಿನ ಸಂಕಟದಿಂದ, ಹಸಿವಿನಿಂದ, ನೋವಿನಿಂದ, ಅಪೌಷ್ಟಿಕತೆಯಿಂದ, ರೋಗದಿಂದ, ರುಜಿನದಿಂದ ಸಾಯ್ತಿದ್ದಾರೆ. ಅವರ ವಿಮೋಚನೆಗೋಸ್ಕರ, ಅವರ ಬದುಕಿಗೋಸ್ಕರ ಏನಾದರೂ ಮಾಡಿ ನಿಮ್ಮ ಓದಿ ಈ ದಿಕ್ಕಿನಲ್ಲಿ ಸಾಗಲಿ. ಈ ಸಂಕಟಗಳು, ನೋವುಗಳು ನನಗೆ ಇರಲಿ, ನೀವು ಓದಿ. ಈ ಥರದ ಒಂದು ರೀತಿ ರಮಾಬಾಯಿಯವರು ಅಂತಂದರೆ ಈ ಭೂಮಿ ತೂಕದಷ್ಟೇ ವ್ಯಕ್ತಿತ್ವ ಹೊಂದಿದ್ದಂಥ ಮಹಾ ತಾಯಿ ರಮಾಬಾಯಿ. ಅಂಬೇಡ್ಕರ್ ಅವರು ಇದನ್ನೆಲ್ಲ ಕೇಳಿಸ್ಕೊಂಡು ನಿಮ್ಗೆ ಗೊತ್ತಿದೆ 18 ಗಂಟೆ 20 ಗಂಟೆ ಎಲ್ಲ ಓದಿದ್ದಿದೆ ಅವರು. ಯಾಕೆಂತಂದರೆ ಈ ದೇಶಕ್ಕೆ ಒಂದೊಳ್ಳೆ ಬದುಕು ಕೊಡಬೇಕು, ಅಸ್ತಿತ್ವ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ. ಶಾಹು ಮಹಾರಾಜರು ಏನು ಮಾಡ್ತಾರೆ, ಅಂಬೇಡ್ಕರ್ ಅವರು ತಮ್ಮ ಓದು ಪದವಿಗಳನ್ನು ಪಡೆದು ಭಾರತಕ್ಕೆ ಬಂದಾಗ ಮೂಕನಾಯಕ ಪತ್ರಿಕೆ ಅಂತ ಪತ್ರಿಕೆ ತರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂತಂದರೆ ಧನಿ ಇಲ್ಲದವರಿಗೆ ಧನಿ ಆಗಬೇಕು, ಬಾಬಾ ಸಾಹೇಬರಿಗೆ ಗೊತ್ತಿತ್ತದು. ಮೂಕನಾಯಕ ಪತ್ರಿಕೆಯನ್ನು ಮುದ್ರಿಸೋದಕ್ಕೆ ಮುಖ್ಯವಾದ ಕಾರಣನೇ ಅವರು ಕೇಸರಿ ಪತ್ರಿಕೆಗೆ ಲೇಖನಗಳು ಬರೀತಿರ್ತಾರೆ, ತಿಲಕ್ ಅವರು ಜಾರಿಗೆ ತಂದ ಪತ್ರಿಕೆಗಳಿಗೆ. ಆದರೆ ತಿಲಕ್ ಅವರು ಏನು ಮಾಡ್ತಾರೆ ಅಂತಂದರೆ, ಇವ್ರು ಬರೆದ ಎಲ್ಲ ಲೇಖನಗಳನ್ನು ತಿರಸ್ಕರಿಸ್ತಿರ್ತಾರೆ, ಉದ್ದೇಶಪೂರ್ವಕವಾಗಿ ತಿರಸ್ಕರಿಸ್ತಿರ್ತಾರೆ. ಅದಕ್ಕೆ ನನ್ನದೇ ಆದ ಪತ್ರಿಕೆ ತರಬೇಕು ಅಂತ ಆಲೋಚನೆ ಮಾಡಿ ಕೈ ಹಾಕಿದಾಗ ಅವ್ರ ಬೆನ್ನಿಗೆ ನಿಂತಿತ್ತು ಶಾಹು ಮಹಾರಾಜರು. ಶಾಹು ಮಹಾರಾಜರು ಏನು ಮಾಡ್ತಾರೆ ಅಂತಂದರೆ, ಮೂಕನಾಯಕ ಪತ್ರಿಕೆಯನ್ನು ಮುದ್ರಿಸಿ ಪ್ರಕಟಿಸಿ ಪ್ರತಿ ಹಳ್ಳಿಗಳಿಗೆ ತಗೊಂಡೋಗಿ ಓದಿಸೋದಕ್ಕೆ ಹುಡುಗರುಗಳನ್ನ ನೇಮಕ ಮಾಡ್ತಾರೆ. ಅವ್ರ ಕೆಲಸ ಏನಂತಂದರೆ, ಪ್ರತಿದಿನ ಹಳ್ಳಿಗೆ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ಕೊಟ್ಟಿದ್ದು ನೀವು ಓದಬೇಕು, ನೀವು ಅಲ್ಲಿನ ಎಲ್ಲ ಗ್ರಾಮಸ್ಥರಿಗೆ ಹೇಳ್ಕೊಡ್ಬೇಕು ನಿಮ್ಮ ಬದುಕು ಅಂದ್ರೆ ಏನು. ಬದುಕೋದು 2 ಬದುಕಿದ್ದಾವೆ. ಒಂದು ಈ ಬಗೆನಲ್ಲಿ ಬದುಕು ಬಂದಿರುವ ಅಸಮಾನತೆ ಬದುಕು ಇದೆ, ಘನತೆಯಿಂದ ಬದುಕೋದು ಒಂದು ಬದುಕಿದೆ.
ನೀವು ಘನತೆಯಿಂದ ಬದುಕಬೇಕು ಅನ್ನೋದು ಅಂಬೇಡ್ಕರ್ ಅವ್ರ ಕನಸು. ಹಾಗಾಗಿ ಇನ್ನು ಮುಂದೆ ಶಾಹು ಮಹಾರಾಜ್ ಹೇಳೋದು, ಭಾರತಕ್ಕೆ ತಳ ಸಮುದಾಯಗಳ ನಾಯಕ ಅಂತ ಯಾರು ಇದ್ದರೆ ಶಾಹು ಮಹಾರಾಜರಲ್ಲ, ಇನ್ನು ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಪರಿಚಯ ಮಾಡಿಸ್ತಾರೆ ಅವ್ರನ್ನ ಸಮ್ಮೇಳನಗಳಲ್ಲಿ. ಆ ಮೂಲಕ ಅಂಬೇಡ್ಕರ್ ಅವರು ಇಡೀ ಭಾರತದ ಎಲ್ಲ ನೊಂದವರ, ಎಲ್ಲ ಅಸಮಾನತೆಗೆ ತುತ್ತಾದವರ, ಎಲ್ಲ ಮಹಿಳೆಯರ, ಒಟ್ಟಾರೆಯಾಗಿ ಒಟ್ಟು ಭಾರತವನ್ನು ಕಟ್ಟಬೇಕು ಅನ್ನುವ ಒಂದು ವಿಶಾಲ ದೃಷ್ಟಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪರಿಚಯ ಮಾಡಿಕೊಟ್ಟಿದ್ದು ಶಾಹು ಮಹಾರಾಜರು. ಮುಂದುವರೆದು ಈ ಪರಂಪರೆ ಒಳಗಡೆ ನಾವು ಪಠ್ಯ ಮಾಡಬೇಕು ಅನ್ನೋ ಹೊರಟಿರುವ ಸಾಲುಗಳಿವು, ಈ ಚರಿತ್ರೆ ಮುಖಗಳಿದ್ದಾವೆ. ಇದೆಷ್ಟು ಜನಕ್ಕೆ ಗೊತ್ತಿದೆ? ಇದನ್ನು ತೋರಿಸ್ಬೇಕು, ನೀವು ಹೇಳಬೇಕು. ಸರ್ಕಾರಗಳು ಈ ದಿಕ್ಕಲ್ಲಿ ಬೆನ್ನಿಗೆ ನಿಲ್ಲಬೇಕು. ಆ ಕಾರಣಕ್ಕೋಸ್ಕರ ಈ ಚರಿತ್ರೆನ ಓದಬೇಕು ಅಂತ. ಪ್ರಧಾನವಾಗಿ ಕರ್ನಾಟಕದಲ್ಲಿ ಏನಾದ್ರು ನೀವು ನೋಡಿದ್ರೆ, ಕರ್ನಾಟಕದಲ್ಲಿ ನೀವು ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಒಂದು ಬಗೆಯಲ್ಲಿ ಸುಮ್ಮನೆ ಅವ್ರನ್ನ ಬಗ್ಗೆ ಓದಿದ್ರೆ ಸಹ ರಾಜ ಆದವನು ಹಿಂಗೆ ಇರ್ಬೋದಿತ್ತ ಅಂತ ಅನಿಸುತ್ತೆ. ನಿಮ್ಗೆ ಗೊತ್ತಿರಲಿ, ಪ್ಲೇಟೋ ಒಂದು ಮಾತು ಹೇಳ್ತಾನೆ. ಪ್ಲೇಟೋ ಮಾತೇನಂತಂದರೆ, ರಾಜನಾದವನು ತತ್ವಜ್ಞಾನಿಯಾಗಿರಬೇಕು. ಯಾಕೆಂದರೆ ತತ್ವಜ್ಞಾನಿಯಾದವನಿಗೆ ಎಲ್ಲ ನೊಂದವರ ಸಂಕಟಗಳು ಅರಿವಾಗುತ್ತವೆ. ಹಾಗಾಗಿ ನನಗೆ ನಿಜವಾಗಿಯೂ ಒಬ್ಬ ತತ್ವಜ್ಞಾನಿ ರಾಜ ಅಂತ ಏನಾದ್ರು ಅನಿಸಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ನಂಗೆ ನಿಜವಾಗಿಯೂ ಅಂತ ಅನಿಸುತ್ತೆ. ಇವತ್ತು ಕರ್ನಾಟಕ ಶೈಕ್ಷಣಿಕ ಮಟ್ಟದಲ್ಲಿ ಮತ್ತು ಆರೋಗ್ಯದ ನಿಟ್ಟಿನಲ್ಲಿ ಮತ್ತು ಕೃಷಿಯ ಅಭಿವೃದ್ಧಿಯ ನಿಟ್ಟಿನಲ್ಲಿ ಏನಾರು ಇವತ್ತು ಒಂದಷ್ಟು ಮಟ್ಟಿಗೆ ಸ್ಥಾನಮಾನ ಪಡೀತಿದೆ ಅಂತಂದರೆ ಅದು ಕೊಡುಗೆ ನಾಲ್ವಡಿ ಕೃಷ್ಣರಾಜ ಒಡೆಯರದು. ಉದಾಹರಣೆಗೆ ಹೇಳೋದಾದರೆ, ನಿಮ್ಗೆ ಗೊತ್ತಿರಲಿ, 1916ರಲ್ಲಿ ಪ್ರಕಾಶ್ ಸರ್ 1916ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯನ ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪನೆ ಮಾಡಿಸ್ತಿರ್ಬೇಕಾದ್ರೆ ಮೊದಲ ಘಟಿಕೋತ್ಸವದಲ್ಲಿ ಬಂದ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಭೆಯಲ್ಲಿ ನಿಂತು ಮಾತಾಡ್ತಾವ್ರು ಏನು ಹೇಳ್ತಾರೆ ಅಂತಂದರೆ, ಇಷ್ಟು ದೊಡ್ಡ ಮಟ್ಟದ ಮೈಸೂರು ವಿಶ್ವವಿದ್ಯಾನಿಲಯನ ನಾನು ಸ್ಥಾಪಿಸ್ತಿರುವ ಮೂಲ ಉದ್ದೇಶ ಏನು ಅಂತಂದರೆ, ಅಕ್ಷರ ವಂಚಿತ ಸಮುದಾಯಗಳು ಈ ಸೌಲಭ್ಯಗಳನ್ನು ಪಡಿಬೇಕು. ಶೋಷಿತ ಸಮುದಾಯಗಳು, ಅಸ್ಪೃಶ್ಯ ಸಮುದಾಯಗಳು, ಶೂದ್ರ ಸಮುದಾಯಗಳು ಶಿಕ್ಷಣದ ಮೂಲಕ ತಮ್ಮ ಇಡೀ ಬದುಕನ್ನು ಘನತೆಯಿಂದ ಕಟ್ಟಬೇಕು. ಹಾಗಾಗಿ ಈ ವಿಶ್ವವಿದ್ಯಾನಿಲಯನ ನಾನು ಸ್ಥಾಪಿಸ್ತಿರೋದು ಅಕ್ಷರದಿಂದ ವಂಚನೆಗೊಳಪಟ್ಟ ಸಮುದಾಯಗಳಿಗೆ ಅಂತ ಮಾತಾಡ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ನಿಮ್ಗೆ ಗೊತ್ತಿರಲಿ, ನಾಲ್ವಡಿ ಕೃಷ್ಣರಾಜ ಒಡೆಯರು ಆಳ್ವಿಕೆ ಮಾಡುತ್ತಿದ್ದ ಸಂದರ್ಭದಲ್ಲೇನೆ ಗೋಪಾಲಸ್ವಾಮಿ ಅಯ್ಯರ್ ಅಂತ ಒಬ್ಬರು ಬ್ರಾಹ್ಮಣರು ಇರ್ತಾರೆ. ಅವ್ರ ಕೆಲಸ ಏನಂತಂದರೆ, ಇಡೀ ದಲಿತ ಕೇರಿಗಳಿಗೆ ಹೋಗೋದು, ಅಸ್ಪೃಶ್ಯ ಮಕ್ಕಳನ್ನು ನೋಡೋದು, ಯಾರ್ಯಾರ ಮಕ್ಕಳು ಜೀತಿಗೆ ಸೇರಿದ್ದಾರೆ, ಯಾರ್ಯಾರ ಮಕ್ಕಳು ಕೂಲಿಗೆ ಸೇರಿದ್ದಾರೆ, ಯಾವ್ಯಾವ ಮಕ್ಕಳು ಕೆಟ್ಟ ಚಟಕ್ಕೆ ಬಿದ್ದಿದ್ದಾವೆ, ಯಾವ್ಯಾವ ಮಕ್ಕಳು ಬೀದಿ ಪಾಲಾಗಿದ್ದಾವೆ, ಎಲ್ಲ ಮಕ್ಕಳನ್ನು ಸೈಕಲಲ್ಲಿ ಹೊಡ್ಕೊಂಡು ಹೋಗಿ ಇಡೀ ನಂಜನಗೂಡು, ಈ ಟಿ ನರಸೀಪುರ, ಈ ಮಳವಳ್ಳಿ, ಈ ಮಂಡ್ಯ, ಈ ಮೈಸೂರು ಎಲ್ಲ ಭಾಗದಲ್ಲಿ ಎಲ್ಲ ಮಕ್ಕಳನ್ನು ಕರೆತಂದು ಪಂಚಮ ಶಾಲೆಗಳಂತ ಸ್ಥಾಪನೆ ಮಾಡಿಸ್ತಾರೆ. ಅದಕ್ಕೆ ಕಾರಣಕರ್ತರು ನಾಲ್ವಡಿ ಕೃಷ್ಣರಾಜ ಒಡೆಯರು. 5 ಪಂಚಮ ಶಾಲೆಗಳನ್ನು ಸ್ಥಾಪನೆ ಮಾಡಿ ಆ ಪಂಚಮ ಶಾಲೆಗಳಿಗೆ ಹಾಸ್ಟೆಲ್ಗಳ ವ್ಯವಸ್ಥೆಗಳನ್ನು ಕೊಟ್ಟು ಮೊದಲು ಎಲ್ಲ ದಲಿತ ಮಕ್ಕಳನ್ನ ತಗೊಬಂದು ಅಲ್ಲಿಗೆ ಸೇರಿಸ್ತಾರೆ. ನೀವು ಭರಣೆಯನ್ನು ಕೇಳಿರ್ಬೋದು, IPS ಅಧಿಕಾರಿ ಏನಾಗಿದ್ರು ಅನ್ಸುತ್ತಾರೆ. ಅಂಥವರೆಲ್ಲ ಓದಿದ್ದು ಆ ಪಂಚಮ ಶಾಲೆಗಳೆಲ್ಲ ಗೋಪಾಲಸ್ವಾಮಿ ಅಯ್ಯರ್ ಕರ್ಕೊಬಂದಿದ್ದು. ಆ ಸಂದರ್ಭದಲ್ಲಿ ಇಡೀ ಸಂಪ್ರದಾಯವಾದಿಗಳು ಏನು ಮಾಡ್ತಾರೆ ಅಂತಂದರೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡ್ತಿರೋದು ಇದು ಕೆಲಸ ಸರಿಯಿಲ್ಲ ಅಂತ ವಾದ ಮಾಡ್ತಾರೆ. ಮತ್ತು ಅವ್ರನ್ನ ಟೀಕೆ ಮಾಡ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ನ. ಇಲ್ಲ ನೀವು ಎಲ್ಲೋ ಇರುವಂಥ ನಾಯಿಗಳನ್ನು ನಮ್ಮ ಜೊತೆ ಕೂರಿಸ್ತಿದ್ದೀರಲ್ಲ ಅಂತೆಲ್ಲ ಸಂಪ್ರದಾಯವಾದಿಗಳು ಮಾತಾಡ್ತಾರೆ. ನಾನು ಮೊದಲೇ ಹೇಳಿದ್ನಲ್ಲ, ತತ್ವಜ್ಞಾನಿ ಆಗಿರಬೇಕು ರಾಜ ಅಂತ. ಅವ್ನಿಗೆ ಗೊತ್ತಿದೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಎಲ್ಲರ ಸಂಕಟಗಳೇನು ಅಂತ, ಬಡವರ ಸಂಕಟಗಳು ಗೊತ್ತಿದೆ. ಹಾಗಾಗಿ ಏನು ಮಾಡ್ತಾರೆ ಅಂತಂದರೆ, ಆ ಪಂಚಮ ಶಾಲೆಗಳಿಗೆ ಎಲ್ಲ ದಲಿತ ಮಕ್ಕಳುಗಳನ್ನ ತಂದು ಓದಿಸ್ತಿರ್ಬೇಕಾದ್ರೆ ಪಾಠ ಮಾಡೋಕ್ಕೆ ಯಾರೂ ಬರಲ್ಲ. ಆವಾಗ ಅಕ್ಷರ ಕಲ್ತಿದ್ದೆಲ್ಲ ಮೇಲ್ಜಾತಿಗಳಲ್ವಾ, ಅವರು ಈ ಕೆಳಜಾತಿಗಳ ಮಕ್ಕಳಿಗೆ ವಿದ್ಯೆ ಕಲಿಸ್ಬೇಕು ಅನ್ನುವ ಬಹಳ ದೊಡ್ಡ ಆಶಾಭಾವನೆ ಏನಾರು ಇತ್ತು ಅವ್ರಿಗೆ. ಹಾಗಾಗಿ ಅವ್ರೇನು ಮಾಡ್ತಾರೆ ಅಂತಂದ್ರೆ ಯಾರೂ ಬರೋದಿಲ್ಲ. ಆಗೇನು ಮಾಡ್ತಾರೆ ಅಂತಂದರೆ, ಗೋಪಾಲಸ್ವಾಮಿ ಅಯ್ಯರ್ ಜೊತೆಗೆ ತಲಕಾಡು ರಂಗೇಗೌಡರು ಅಂತ ಒಬ್ಬ ಮನುಷ್ಯ, ತಲಕಾಡು ರಂಗೇಗೌಡರು ಇವತ್ತಿಗೂ ಕೂಡ ಅವ್ರನ್ನ ಮೈಸೂರು ಭಾಗದಲ್ಲಿ ದಲಿತರ ಮೊದಲ ಗುರು ತಲಕಾಡು ರಂಗೇಗೌಡರು ಅಂತ ಕರೀತಾರೆ. ಅವ್ರು ಬಂದು ಪಾಠ ಮಾಡ್ತಾರೆ. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಭಾರತದಲ್ಲಿ ದಲಿತರ ಅಭಿವೃದ್ಧಿಗೋಸ್ಕರ ದಲಿತೇತರರ ಕೊಡುಗೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಇದು ಅಧ್ಯಯನಗಳಾಗಬೇಕು, ಇದು ಪಠ್ಯಗಳಾಗಬೇಕು ಅಂತ ನಂಗನ್ಸುತ್ತೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಶಿಕ್ಷಣದ ಜೊತೆಗೇನೆ ಅವ್ರೇನು ಮಾಡ್ತಾರೆ ಅಂತಂದರೆ, ಈ ಸಂಪ್ರದಾಯ ವ್ಯವಸ್ಥೆ ಒಳಗಡೆ ಭಾರತದಲ್ಲಿದ್ದಂಥ ಈ ಚಾತುರ್ವರ್ಣ ಮತ್ತು ಜಾತಿ ಪದ್ಧತಿಯ ಸಂಪ್ರದಾಯ ಒಳಗಡೆ ಇದ್ದಂಥ ಮಹಿಳೆಯ ಶೋಷಣೆಗಳ ಬಹಳ ದೊಡ್ಡ ಆಚರಣೆಗಳಿರ್ತವೆ. ನಿಮಗೆಲ್ಲ ಗೊತ್ತಿದೆ, ದೇವದಾಸಿ ಪದ್ಧತಿ ನಿಮ್ಗೆ ಗೊತ್ತಿದೆ, ಗೆಜ್ಜೆ ಪೂಜೆ ನಿಮ್ಗೆ ಗೊತ್ತಿದೆ.
ಮೊದಲ ಬಾರಿಗೆ ತನ್ನ ಮೈಸೂರು ಸಂಸ್ಥಾನದಲ್ಲಿ ಗೆಜ್ಜೆ ಪೂಜೆ ಮತ್ತು ದೇವದಾಸಿ ಪದ್ಧತಿಯನ್ನು ರದ್ದುಗೊಳಿಸಿದ ಏಕೈಕ ರಾಜ ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ಕಾನೂನು ಮೂಲಕ ಅದು ರದ್ದುಗೊಳಿಸ್ತಾರೆ. ಗೆಜ್ಜೆ ಪೂಜೆ ಅಂತಂದರೆ ನಿಮ್ಗೆ ಗೊತ್ತಿದೆ, ಯಾವುದೇ ಸಭಾ ಕಾರ್ಯಕ್ರಮಗಳು ನಡೀತಿದ್ರೆ ಇವತ್ತು ನಾವೇನು ಮಾಡ್ತೀವಿ ಅಂತಂದರೆ ಒಂದು ಪ್ರಾರ್ಥನೆ ಆಡಿಸ್ತೀವಿ, ಒಂದು ನೃತ್ಯ ಮಾಡಿಸ್ತೀವಿ. ಇದು ಸಂಪ್ರದಾಯ ಒಳಗಡೆ ಇನ್ನೊಂದು ಹಾಸು ಒಕ್ಕಾಕೊಂಡಿದೆ ಏನಂತಂದರೆ, ಗೆಜ್ಜೆ ಪೂಜೆಗೆ ಒಬ್ಬಳು ದಲಿತ ಹೆಣ್ಣುಮಗಳು ಅಥವಾ ಶೋಷಿತ ಹೆಣ್ಣುಮಗಳು ಭಾಗವಹಿಸಬೇಕು. ಇವಳು ನೃತ್ಯ ಮಾಡಬೇಕು, ಯಾವುದೇ ಸ್ಟೇಜ್ ಒಳಗಡೆ ನೃತ್ಯ ಮಾಡಬೇಕು. ನೃತ್ಯ ಮಾಡಿದ್ಮೇಲೆ ಅವಳು ಆ ದಿನ ಮಾತ್ರ ಕಲಿಬೇಕಾಗಿದ್ದು ಪುರೋಹಿತನ ಜೊತೆಗೆ. ಕಳೆದ್ರೆ ಏನಂತಂದರೆ ನಿಮ್ಗೊಂದು ಶ್ರೇಯಸ್ಸು ಬರುತ್ತೆ, ನಿಮಗೆಲ್ಲರಿಗೂ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ. ಅದನ್ನು ನಾವು ಮೂಢನಂಬಿಕೆ ಅಂತಂತೀವಿ, ಅವರು ನಂಬಿಕೆ ಅಂತಂತಾರೆ. ನಮಗೆ ಮೂಢನಂಬಿಕೆ ಆಗಿದ್ದು ಅವ್ರ ನಂಬಿಕೆ, ಅವ್ರ ನಂಬಿಕೆ ಆಗಿದ್ದು ನಮಗೆ ಮೂಢನಂಬಿಕೆ. ಯಾಕೆಂದರೆ ಆ ಅಸಮಾನತೆಗೆ ತುತ್ತಾದವ್ರು ನಾವಲ್ವಾ, ಅದು ನೋವು ನಮ್ಗೆ ಅರ್ಥ ಆಗುತ್ತೆ ಹೊರತು ಅವ್ರಿಗೆ ಹೆಂಗೆ ಅರ್ಥ ಆಗೋದಕ್ಕೆ ಸಾಧ್ಯ. ಹಾಗಾಗಿ ಭಾರತಕ್ಕೆ ಎರಡು ಮುಖಗಳು ಅಂತಂದರೆ, ಒಂದು ಸರಿ ಅಂತಂದರೆ ಇನ್ನೊಂದು ತಪ್ಪು ಅನ್ನುತ್ತೆ, ಇನ್ನೊಂದು ತಪ್ಪು ಅಂತಂದರೆ ಇನ್ನೊಂದು ಸರಿ ಅನಿಸುತ್ತೆ. ಸರಿ ಅನ್ನಿಸ್ತಿರೋದು ಯಾರಿಗೆ ಅಂತಂದರೆ, ಇವತ್ತಿಗೆ ಈಗ ನಾವು ತಪ್ಪು ಅಂತ ಹೇಳ್ತಿದ್ದೀವಲ್ಲ, ನಾವು ನೋವು ಸಂಕಟ ನುಂಗಿದ್ದೀವಿ, ನಾವು ಅನುಭವಿಸಿದ್ದೀವಿ, ಅದು ತುತ್ತಾಗಿದ್ದೀವಿ. ಈಗ ಅಸ್ಪೃಶ್ಯತೆ ಅಂತಂದರೆ ಅದನ್ನು ನೋಡಿದವ್ರಿಗೆ ಏನು ಗೊತ್ತಿರುತ್ತೆ, ಅನುಭವಿಸ್ತಾನಕ್ಕೆ ತಾನೇ ಗೊತ್ತಿರುತ್ತೆ. ಇದು ಈ ತಕರಾರುಗಳು ಅಂಬೇಡ್ಕರ್ ಅವರು ಮತ್ತು ಗಾಂಧಿ ನಡುವೆ ನಡೆದ ತಕರಾರುಗಳೇ ಒಂದು ಚರಿತ್ರೆ ಇದೆ. ಅದಾನಂತರ ಮಾತಾಡೋಣ. ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಗೆಜ್ಜೆ ಪೂಜೆ ಮತ್ತು ದೇವದಾಸಿ ಪದ್ಧತಿಯನ್ನು ರದ್ದುಗೊಳಿಸೋದ್ರ ಜೊತೆಗೆ ಪ್ರಧಾನವಾಗಿ ಅವರು ಮುಂದುವರೆಯೋದೇನು ಅಂತಂದರೆ, ಪ್ರಜಾಪ್ರತಿನಿಧಿ ಸಭೆ ಅಂತ ಒಂದು ಅದೊಂಥರ ಪ್ರಜಾಪ್ರಭುತ್ವವನ್ನು ಪ್ರತಿನಿಧಿಸುವ ಒಂದು ಸಭೆ. ಭಾರತ ಸಂವಿಧಾನ ಜಾರಿಯಾಗೋಕ್ಕಿಂತ ಮುಂಚಿತವಾಗೇನೆ ಪ್ರಜಾಪ್ರಭುತ್ವದ ನೆಲೆಗಟ್ಟಿನಲ್ಲಿ ಕೆಲಸ ಮಾಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಅದರೊಳಗಡೆ ಗೋಪಾಲ ಸ್ವಾಮಿಯರು ಇರ್ತಾರೆ, ತಗಡೂರು ರಾಮಚಂದ್ರ ರಾಯರು ಇರ್ತಾರೆ, ತಲಕಾಡು ರಂಗೇಗೌಡರು ಇರ್ತಾರೆ. ಇವರೆಲ್ಲ ದಲಿತೇತರರು. ಅವರೆಲ್ಲರೂ ಭಾಗವಹಿಸಿ ಏನು ಮಾಡ್ತಾರೆ ಅಂತಂದರೆ, ತಳ ಸಮುದಾಯಗಳಿಗೆ ಶತಶತಮಾನಗಳಿಂದ ಶಿಕ್ಷಣದಿಂದ ನಾವು ವಂಚಿಸಿದ್ದೀವಿ. ಇವತ್ತು ನಾವು ಮಾತಾಡ್ತಿದ್ದೀವಲ್ಲ, ಮಾನವ ಹಕ್ಕುಗಳು, ಮೂಲಭೂತ ಹಕ್ಕುಗಳು ಅಂತ ಅಂತಿದ್ದೀವಲ್ಲ, ಎಲ್ಲ ಮನುಷ್ಯ ಬದುಕಬೇಕಾಗಿರುವಂಥ ಸಾಮಾನ್ಯ ಹಕ್ಕುಗಳಿಂದ ಈ ಮನುಷ್ಯರನ್ನು ವಂಚನೆಗೊಳಪಡಿಸಿದ್ದೀವಿ. ಆ ಕಾರಣಕ್ಕೋಸ್ಕರ ಅವ್ರಿಗೂ ಕೂಡ ಸ್ಥಾನಮಾನಗಳು ದಕ್ಕಬೇಕು, ನೌಕರಿಯಲ್ಲಿ ದಕ್ಕಬೇಕು, ಶಿಕ್ಷಣದಲ್ಲಿ ದಕ್ಕಬೇಕು, ಸಮಾಜದಲ್ಲಿ ದಕ್ಕಬೇಕು, ರಾಜಕಾರಣದಲ್ಲಿ ದಕ್ಕಬೇಕು. ಒಟ್ಟಾರೆಯಾಗಿ ಡೆಮೋಕ್ರಸಿ ಇವತ್ತು ಮಾತಾಡ್ತಿದ್ದೇವಲ್ಲ, ಅದನ್ನು ಮಾತಾಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಒಂದು ಉದಾಹರಣೆ ಹೇಳೋ ಮುಂದಕ್ಕೆ ಹೋಗೋದಾದರೆ, ನಿಮಗೆಲ್ಲ ಗೊತ್ತಿದೆ, ಇಡೀ ಮೈಸೂರು ಭಾಗದಲ್ಲಿ ಮಂಡ್ಯದ ಜನ ಇವತ್ತು ನೆಮ್ಮದಿಯಾಗಿ ಅನ್ನ ತಿಂತಿದ್ದಾರೆ ಅಂತಂದರೆ ಅವರು ನಿಜವಾಗಿ ಋಣಿಯಾಗಬೇಕಾಗಿರೋದು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ. ಯಾಕೆಂದರೆ ಕನ್ನಂಬಾಡಿ ಕಟ್ಟೆಯನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟದಿದ್ದಾರೆ ಅಂತ ಹಾಡಾಗಬೇಕು ಇವತ್ತು. ಆದರೆ ಇವತ್ತೇನಾಗಿದೆ ಅಂತಂದರೆ, ಕನ್ನಂಬಾಡಿ ಕಟ್ಟೆಯನ್ನು ವಿಶ್ವೇಶ್ವರಯ್ಯನವರು ಕಟ್ಟದೇ ಇದ್ದಿದ್ದಾರೆ ಅಂತ ಆಗ್ತಿದೆ. ಈಗ ನಿಮ್ಗೆ ಗೊತ್ತಿರಲಿ, ಸರ್ ಎಂ ವಿಶ್ವೇಶ್ವರಯ್ಯರನ್ನು ದಿವಾನರಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನೇಮಿಸ್ಕೊಂಡಾಗ ನಿಮ್ಗೆ ಗೊತ್ತಿದೆ, ಮಿಲ್ಲರ್ ಕಮಿಷನ್ ಬಂದಾಗ ಸಂಸ್ಥಾನಕ್ಕೆ ಮಿಲ್ಲರ್ ಕಮಿಷನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ನೇಮಕ ಮಾಡೋದು ಯಾಕೆ ಅಂತಂದರೆ, ನೌಕರಿಯಲ್ಲಿ ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ಬ್ರಾಹ್ಮಣರೇ ತುಂಬಿಕೊಂಡಿದ್ದಾರೆ ನಮ್ಮ ಸಂಸ್ಥಾನದಲ್ಲಿ. ನಾಲ್ವಡಿ ಕೃಷ್ಣರಾಜ ಒಡೆಯರು ನೇಮಕ ಮಾಡ್ತಿರೋದು ಯಾಕೆ ಹಿಂಗಾಗಿದೆ? ಹಾಗಾದರೆ ಬೇರೆ ಬೇರೆ ಜಾತಿಯವರು ಈ ಸಂಸ್ಥಾನದಲ್ಲಿ ಕೆಲಸ ಮಾಡುವಾಗಿಲ್ವಾ? ಅವ್ರಿಗೆ ಅರ್ಹತೆಗಳಿಲ್ವಾ? ಅವ್ರಿಗೆ ಯೋಗ್ಯತೆ ಇಲ್ವಾ? ಇವರೊಬ್ಬರೇ ಯಾಕೆ ಮಾಡಬೇಕು? ಒಂದು ಸಮೀಕ್ಷೆ ಮಾಡಿರಿ. ಮಿಲ್ಲರ್ ಕಮಿಷನ್ನ ನೇಮಕ ಮಾಡ್ತಾರೆ. ಮಿಲ್ಲರ್ ಕಮಿಷನ್ನು ಇಡೀ ಕರ್ನಾಟಕ ತುಂಬ ಸಮೀಕ್ಷೆ ಮಾಡಿ, ಹೌದು ನಾಲ್ವಡಿ ಕೃಷ್ಣರಾಜ ಒಡೆಯರು ನೀವು ಹೇಳ್ತೀರ ಸರಿ ಇದೆ, ಯೋಗ್ಯತೆ ಅರ್ಹತೆ ಎಲ್ಲವೂ ಆ ಸಮುದಾಯಕ್ಕಿದೆ, ಆದರೆ ಶಿಕ್ಷಣದಿಂದ ದೂರ ಉಳಿಸಲಾಗಿದೆ. ಹಾಗಾಗಿ ನೀವು ಹಿಂದುಳಿದ ವರ್ಗಗಳಿಗೆ ನಿಮ್ಮ ನೌಕರಿಯಲ್ಲಿ ಮತ್ತು ವಿದ್ಯಾಭ್ಯಾಸದಲ್ಲಿ ಸ್ಕಾಲರ್ಶಿಪ್ ಒಳಗಡೆ 75% ಮೀಸಲಾತಿ ಕೊಡಬೇಕು ಅಂತ ಶಿಫಾರಸು ಮಾಡುತ್ತೆ ಮಿಲ್ಲರ್ ಕಮಿಷನು. ಹಂಗೆ ಕಮಿಷನ್ ಮಾಡಿದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಔದಾರ್ಯದಿಂದ ಹೇಳ್ತಾರೆ, ಇನ್ನು ಮುಂದೆ ನನ್ನ ಮೈಸೂರು ಸಂಸ್ಥಾನದಲ್ಲಿ 75% ಮೀಸಲಾತಿಯನ್ನು ಜಾರಿಗೊಳಿಸ್ತೀನಿ. ನೌಕರಿಯಲ್ಲಿ ಹಿಂದುಳಿದ ವರ್ಗಗಳಿರಬೇಕು, ಶಿಕ್ಷಣದಲ್ಲಿರಬೇಕು, ಅವ್ರ ಸ್ಕಾಲರ್ಶಿಪ್ ಸಿಗಬೇಕು, ಈ ಸೌಲಭ್ಯಗಳನ್ನು ನೀಡ್ತಾರೆ. ಅಂದರೆ ಕಾನೂನು ಮೂಲಕನೇ ಜಾರಿಗೊಳಿಸ್ತಾರೆ. ಹಿಂಗೆ ಜಾರಿಗೊಳಿಸ್ಬೇಕಾದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು 1917ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಂಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ತಾರೆ. ಯಾಕೆ ಅಂತಂದರೆ, ನಮ್ಮ ಈ ಘನ ಸಮುದಾಯದ ನಡುವೆ ಅವ್ರನ್ನ ತಂದು ಕೂರಿಸೋದು ಎಷ್ಟು ಸರಿ, ಹಾಗಾಗಿ ನೀವು ಮೀಸಲಾತಿಯನ್ನು ಜಾರಿಗೊಳಿಸೋದಾದರೆ ನಾನು ನನ್ನ ಹುದ್ದೆಗೆ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂತ ನಾಲ್ವಡಿ ಕೃಷ್ಣರಾಜ ಒಡೆಯರು. ಆಗ ಇನ್ನೂ ಕನ್ನಂಬಾಡಿ ಕಟ್ಟೆ ಕೆಲಸ ನಡೀತಾನೆ ಇರ್ತದೆ. ಚರಿತ್ರೆ ಇನ್ನೊಂದು ಸತ್ಯ ಏನು ಅಂತಂದರೆ, ಕನ್ನಂಬಾಡಿ ಕಟ್ಟೆಗೆ ಮೂಲ ನಕ್ಷೆಯನ್ನು ಹಾಕಿಸಿಕೊಟ್ಟವನು ಟಿಪ್ಪು ಸುಲ್ತಾನ್ ಹಾಕಿಸ್ಕೊಟ್ಟಿದ್ದು.
ಪೋರ್ಚುಗೀಸರ ಇಂಜಿನಿಯರ್ಗಳನ್ನು ಇಟ್ಕೊಂಡು, ಇಬ್ಬರು ಇಂಜಿನಿಯರ್ಗಳನ್ನ ಇಟ್ಕೊಂಡು ಕನ್ನಂಬಾಡಿ ಕಟ್ಟೆಗೆ ಒಂದು ಬ್ಲೂ ಪ್ರಿಂಟನ್ನು ಹಾಕ್ಸ್ಕೊಟ್ಟಿರ್ತಾನೆ. ಅದನ್ನು ಗಮನಿಸಿ ನಾಲ್ವಡಿ ಕೃಷ್ಣರಾಜ ಅವರು ಈ ಕಥೆಗಳಿದ್ದಾವೆ, ಈ ಕಥೆಗಳನ್ನು ನೋಡಬೇಕದು, ಪ್ರೊಸೀಡಿಂಗ್ಸ್ಗಳಿದ್ದಾವೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಕುದುರೆನಲ್ಲಿ ಸವಾರಕ್ಕೆ ಅಂತ ಹೋದಾಗ, ವಿಹಾರಕ್ಕೆ ಅಂತ ಹೋದಾಗ ಈ ಕಾವೇರಿ ನೀರು ನೀಲಾಜಾಲಾಗಿ ಹರ್ಕೊಂಡು ಹೋಗ್ತಿದ್ದದನ್ನು ನೋಡಿ, ಇಷ್ಟು ವಿಶಾಲವಾದ ಭೂಮಿ ಇದೆ, ನಾನು ಇಲ್ಗೊಂದು ಡ್ಯಾಮ್ ಕಟ್ಟಿವರೆಲ್ಲ ಕೃಷಿ ಮಾಡ್ಬೋದಲ್ಲ, ನಾನು ಆರ್ಥಿಕವಾಗಿ ಸಬಲೀಕರಣಗೊಳಿಸ್ಬೋದಲ್ಲ ನಾನು ಇಡೀ ಸಂಸ್ಥಾನವನ್ನು ಅಂತ ಯೋಚನೆ ಮಾಡಿ ಬಂದಾಗ, ಈ ನಿಟ್ಟಿನಲ್ಲಿ ಏನಾದ್ರು ಒಂದು ಕೆಲಸಗಳಾಗಿದೆ ಅಂತ ನೋಡಿದಾಗ ಟಿಪ್ಪು ಸುಲ್ತಾನ್ ಬ್ಲೂ ಪ್ರಿಂಟು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಿಗುತ್ತೆ. ಹಂಗೆ ಸಿಕ್ಕಿದಾಗಲೇ ಅವ್ರು ಏನು ಮಾಡ್ತಾರೆ ಅಂತಂದರೆ ಆ ಕೆಲಸಕ್ಕೆ ಮುಂದಾಗ್ತಾರೆ. ನಿಮ್ಗೆ ಗೊತ್ತಿರಲಿ, 5-6 ದಿವಾನರುಗಳು ಚೇಂಜ್ ಆಗ್ತಾರೆ. ಕಡೆಗೆ ಅದು 1930 ನಂತರ ಕನ್ನಂಬಾಡಿ ಕಟ್ಟೆ ಇನಾಗರೇಷನ್ ಆಗ್ತದೆ. ಆ ಕಾಂತರಾಜ ಅರಸು ದಿವಾನರಾಗಿರ್ತಾರೆ. ಸರ್ ಎಂ ವಿಶ್ವೇಶ್ವರ ಇರೋದೇ ಇಲ್ಲ ಅಲ್ಲಿ. ಹಾಗಿದ್ಮೇಲೆ ಸರ್ ಎಂ ವಿಶ್ವೇಶ್ವರನ ಹೆಸರು ಕನ್ನಂಬಾಡಿ ಕಟ್ಟೆಗೆ ಯಾಕೆ ತಳ್ಕಾಕತ್ತು, ಯಾಕೆ ಮುನ್ನೆಲೆಗೆ ಬಂತು ಅಂದರೆ, ಭಾರತದ ಚರಿತ್ರೆಯನ್ನು ಬರೆದಿರುವ ಬಹುತೇಕ ಇತಿಹಾಸಕಾರರು ತಮ್ಮ ಮುಖನಾರಕ್ಕೆ ಸರಿ ಅನಿಸಿದ್ದನ್ನೇ ಬರೆದಿದ್ದಾರೆ ಅಂತ ಅನ್ಸಲ್ವಾ? ಈ ದಿಕ್ಕಲ್ಲಿ ನಾವು ಅಧ್ಯಯನಗಳನ್ನು ನಡೆಸಬಾರ್ದಾ? ಈ ದಿಕ್ಕಲ್ಲಿ ಸಂಶೋಧನೆಗಳಾಗಬಾರ್ದಾ? ಈ ದಿಕ್ಕಲ್ಲಿ ಬಂದಂಥ ನೈಜ ಸತ್ಯಗಳ ಪಠ್ಯಗಳಾಗಬಾರ್ದಾ? ಇದನ್ನು ಅವಲೋಕಿಸಬೇಕಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ನಾಡಿಗೆ, ನಿಮ್ಗೆ ಗೊತ್ತಿರಲಿ, ಎಲ್ಲ ತಾಲೂಕುಗಳ ಒಳಗಡೆ ಒಂದೊಂದು ಆಸ್ಪತ್ರೆಗಳಿದ್ದಾವೆ, ಒಂದೊಂದು ವಸತಿ ಶಾಲೆಗಳಿದ್ದಾವೆ, ಒಂದೊಂದು ಹಾಸ್ಟೆಲ್ಗಳಿದ್ದಾವೆ. ಇದಕ್ಕೆ ಪ್ರಧಾನ ಕಾರಣ ನಾಲ್ವಡಿ ಕೃಷ್ಣರಾಜ ಒಡೆಯರು. ಹಾಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಈ ಸಬಲೀಕರಣಗಳನ್ನು ಗಮನಿಸಿದ ಗಾಂಧೀಜಿ ಅವ್ರಿಗೆ ರಾಜಶ್ರೀ ಅಂತ ಬಿರುದನ್ನು ಕೊಡ್ತಾರೆ. ರಾಜಶ್ರೀ, ಇವನು ನಿಜವಾದ ರಾಜ ಕಣಪ್ಪ ಅಂತ ಬಿರುದನ್ನು ಕೊಡ್ತಾರೆ. ಜೊತೆಗೆ ವರ್ತಮಾನದ ಬಹುತೇಕ ತಲ್ಲಣಗಳು ಇದ್ದಾವೆ. ನಂಗೆ ನಿಜವಾಗೂ ತಲ್ಲಣಗಳು ಅನಿಸುತ್ತೆ. ಯಾಕೆ ಅಂತಂದರೆ, ತಳ ಸಮುದಾಯಗಳು ಮತ್ತು ಶೋಷಿತ ಸಮುದಾಯಗಳಿಗೆ ಮೂಲ ಐಕನ್ ಯಾರು ಅಂತಂದರೆ, ಅವರ ವಿಮೋಚನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಏನಾಗಿದ್ದಾರೆ ಅಂತಂದರೆ, ಎಲ್ಲರನ್ನು ಆವರಿಸ್ಕೊಂಡಿದ್ದಾರೆ. ಅಂಬೇಡ್ಕರ್ ಅವ್ರನ್ನ ನಿಜವಾಗಿಯೂ ಅಧ್ಯಯನ ಮಾಡ್ತಿರೋರು ಪುರೋಹಿತಶಾಹಿಗಳು, ಸಂಪ್ರದಾಯವಾದಿಗಳು. ಯಾರು ಅಸಮಾನತೆಯನ್ನು ಪ್ರತಿಪಾದಿಸ್ಕೊಂಡು ಇಲ್ಲಿ ತನಕ ಬಂದಿದ್ರೋ ಅವರು ನಿಜವಾಗಿಯೂ ಅಂಬೇಡ್ಕರ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಶೋಷಿತ ಸಮುದಾಯಗಳು ನಿಜವಾಗಿ ಅರ್ಥ ಮಾಡ್ಕೊಂಡಿಲ್ಲ. ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಮಾತಲ್ಲಿ ಹೇಳೋದಾದರೆ, ನನ್ನ ಜನ ನನಗೆ ಮೋಸ ಮಾಡಿದ್ರು, ದ್ರೋಹ ಮಾಡಿದ್ರು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರಲ್ಲ. ಕಡೆಗೆ ಅಂಬೇಡ್ಕರ್ ಅವರೇ ಹೇಳಿದ್ರು, ನನ್ನ ಕಡೆ ಸಂದೇಶ ಏನಾದ್ರು ಇದ್ದರೆ ನನ್ನಂತೆ ಬದುಕ್ರಿ, ನನ್ನಂತೆ ಬಾಳಿ ಅಂತ ಹೇಳಿದ್ರು ಅವರು. ಮತ್ತು ಅವರು ಬುದ್ಧನ ಭಾರತಕ್ಕೆ ಮತ್ತು ನಮಗೆ ಕೊಟ್ಟಿದ್ದ ಉದ್ದೇಶ ಏನಂತಂದರೆ, ಇಲ್ಲ ಈ ದೇಶದಲ್ಲಿ ಜಾತಿ ನಾಶ ಮಾಡೋಕ್ಕಾಗೋದಿಲ್ಲ, ಈ ದೇಶದಲ್ಲಿ ಜಾತಿಯನ್ನು ನಾಶ ಮಾಡೋದು ಅಂತ ಹೊರಟ್ರೆ ಬಹುಶಃ ಅದು ಭ್ರಮೆ ಅಂತ ಅನ್ನಿಸ್ಬೋದೇನೋ ನನಗೆ. ಬದಲಾಗಿ ಏನು ಮಾಡಬೇಕು ಅಂತಂದರೆ, ಧರ್ಮ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಈ ದೇಶದಲ್ಲಿ ಕಾನೂನಿಗಿಂತನೂ ಧರ್ಮ ಪ್ರಭಾವಶಾಲಿ. ಅದಕ್ಕೆ ಅವರು ಕಡೆಗೆ ಬುದ್ಧಾಂಡಿಸಿದಮ್ಮನ ಅರ್ಧ ಬರೆದಿದ್ದರು, ಫುಲ್ಫಿಲ್ ಮಾಡಲಿಲ್ಲ ಅವರು. ನೀವು ನಾನಕ್ ಚಂದ್ರ ರತ್ತನ ಬರವಣಿಗೆಗಳನ್ನು ನೋಡಿದ್ರೆ ಅಂಬೇಡ್ಕರ್ ಅವರ ತುಡಿತ ಏನಿತ್ತು, ನೋವೇನಿತ್ತು, ಕಣ್ಣೀರೇನಿತ್ತು ಅಂತ ಕಡೆಗೆ ನಿಮ್ಗೆ ಗೊತ್ತಾಗುತ್ತೆ. ನೀವೇನು ಅದನ್ನು ಮಲೆಯವರೆಲ್ಲ ಅದನ್ನು ಪಠ್ಯ ಮಾಡಕ್ಕೆ ಕೊಟ್ಟಿದ್ದಾರೆ, ನೋಡೋಣ ಅದು ಎಲ್ಲೆಲ್ಲಿ ತಲುಪುತ್ತೆ ಅದು. ಅಂಬೇಡ್ಕರ್ ಅವರು ನಿಜವಾಗಿಯೂ ನಮಗೆ ಅರ್ಥ ಆಗಬೇಕಾಗಿರೋದು ಎಲ್ಲಿ ಅಂತಂದರೆ, ಕೇರಿಗಳೊಳಗಡೆ. ಭಾರತದಲ್ಲಿ ಜಾತಿ ಮಾತ್ರ ಇಲ್ಲ, ನಾವು ಜಾತಿ ಪದ್ಧತಿ ಬಗ್ಗೆ ಮಾತಾಡ್ತಿದ್ದೀವಿ. ಭಾರತದಲ್ಲಿ ಕೇರಿ ಪದ್ಧತಿಯೂ ಇದೆ. ಒಂದೊಂದು ಕೇರಿಗೆ ಒಂದೊಂದು ಜಾತಿಯವರಿದ್ದಾರೆ. ಬ್ರಾಹ್ಮಣ ಕೇರಿ ಇದೆ, ಒಕ್ಕಲಿಗರ ಕೇರಿ ಇದೆ, ಲಿಂಗಾಯತರ ಕೇರಿ ಇದೆ, ಕುರುಬ್ರ ಕೇರಿ ಇದೆ, ಹೊಲೆಯರ ಕೇರಿ ಇದೆ, ಮಾದಿಗರ ಕೇರಿ ಇದೆ, ಎಲ್ಲ ಕೇರಿಗಳಿದ್ದಾವೆ. ಅಂದರೆ ಇವರೆಲ್ಲ ಒಟ್ಟೊಟ್ಟು ಬದುಕ್ತಿಲ್ಲ ಇವರು. ನೀವೇನಾದ್ರು ಭಾರತದಲ್ಲಿ ಜಾತಿಗಳು ಹುಟ್ಟು ಬೆಳವಣಿಗೆ ಹೇಗಾಯ್ತು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಲೇಖನ ಓದಿದ್ರೆ ಅವ್ರು ಇದನ್ನು ಪ್ರತಿಪಾದಿಸ್ತಾರೆ ಮತ್ತು ಅದನ್ನು ವಸ್ತುನಿಷ್ಠವಾಗಿ ದಾಖಲಿಸ್ತಾರೆ. ನೀವು ಕೇರಿ ಒಳಗಡೆ ಅಂಬೇಡ್ಕರ್ ಅವರುಗಳನ್ನು ಹುಡುಕಬೇಕಿದೆ ಇವತ್ತು. ಗಮನಿಸಿ, ನಿಮಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ, 70ರ ದಶಕದಿಂದ 2000ನೇ ಇಸ್ವಿ ತನಕ ನೋಡಿ, ಇಡೀ ದಲಿತ ಕೇರಿಯಲ್ಲಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಯಿತು. ಎಷ್ಟು ವಿದ್ಯಾವಂತರು ಅದು ಕಾರಣ ಆಗಿದ್ದು ದಲಿತ ಚಳವಳಿ ಕರ್ನಾಟಕದಲ್ಲಿ. ದೇವನೂರು ಮಹಾದೇವ್ ಸರ್ ಅವರಂದು ಹಿಡಿದು, ಬಿ ಕೃಷ್ಣಪ್ಪ ಸರ್ ಅವರಂದು, ಸಿದ್ಧಲಿಂಗಯ್ಯ ಅವರು ಹಿಡಿದು, ಇವರೆಲ್ಲರೂ ಬೀದಿಗೆ ಬಂದ ಕಾರಣಕ್ಕೋಸ್ಕರ ದಂಡು ತರಕ್ಕೆ ಅವರು ಓದಿಸ್ಬಿಟ್ರು. ಈ ನಾವು ಇವತ್ತೇನು ಅಂಬೇಡ್ಕರ್ ಅವರ ಬರಹ ಮತ್ತು ಭಾಷಣಗಳ ಕನ್ನಡದಲ್ಲಿ ಓದ್ತಿದ್ದೀವಿ, ಆ ಕನ್ನಡಕ್ಕೆ ತರ್ಜುಮೆ ಮಾಡಿಕೊಟ್ಟಿದ್ದು ಭಾಳ ದೊಡ್ಡ ಕೊಡುಗೆ ಇದ್ದಿದ್ದು DSSಗೆ. ಹೋರಾಟ ಮಾಡ್ತಾರೆ ಬೀದಿಗೆ ನಿಂತ್ಕೊಂಡು, ಅಂಬೇಡ್ಕರ್ ಅವರ ಎಲ್ಲ ಬರವಣಿಗೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿಸ್ಕೊಡಿ. ಆ ಕಮಿಟಿಯಲ್ಲಿ ದೇವನೂರು ಕೆಲಸ ಮಾಡ್ತಾರೆ, ಸಿದ್ಧಲಿಂಗಯ್ಯ ಅವರು ಕೆಲಸ ಮಾಡ್ತಾರೆ, ಕನ್ನಡಕ್ಕೆ ಸಿಕ್ಕಿದೆ. ಜೊತೆಗೆ ನಾನು ಮೊದಲೇ ಹೇಳಿದಾಗೆ, ನಾವು ಇವತ್ತು ಅಂಬೇಡ್ಕರ್ ಅವ್ರನ್ನ ಹುಡುಕೋದು ಎಲ್ಲಿ ಅಂತಂದರೆ, ಗಮನಿಸಿ, ಇಡೀ ದೇಶದಲ್ಲಿ ಯಾವುದೇ ರಾಷ್ಟ್ರ ನಾಯಕನಿಗೆ ಇಲ್ಲದೇ ಇರುವಂಥ ಪ್ರತಿಮೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ಗಿದೆ. ನೀವು ಎಲ್ಲಿ ಹೋದ್ರೂ ಪ್ರತಿಮೆಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿಗ್ತಾರೆ. ನೆನ್ಪಿಟ್ಕೊಳ್ಳಿ, ಅಂಬೇಡ್ಕರ್ ಇರೋದು ಪ್ರತಿಮೆಗಳಲ್ಲ, ಪ್ರತಿಭೆಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ನನ್ನಂತ ಬದುಕೆ ಅಂತ ಹೇಳಿದ್ದು ಪ್ರತಿಭೆಲಿ. ನಾವು ಅದನ್ನು ಮರ್ತಿದ್ದೀವಿ. ನಮ್ಮ ಕೇರಿಗಳಿಗೆ ಹೋದರೆ ಇವತ್ತು ಕುಡಿತದಿಂದ ಬೀದಿ ಬಿದ್ದಿರೋ ಸಂಖ್ಯೆ ಜಾಸ್ತಿ ಇದೆ. ನಮ್ಮ ಯುವಕರು
ಕುಡಿತಾ ಮೋಜು ಮಸ್ತಿನಲ್ಲಿ ಬೀದಿಗೆ ಬಿದ್ದಿದ್ದಾರೆ. ಓದು ಅಂತಂದ್ರೆ ಅವ್ರು ಹೆಂಗೆ ಹೇಳ್ತಾರೆ ಸಾರಸೆಟ್ಟಾಗಿ ಅಂದರೆ, ಅಣ್ಣ ನೀವೆಲ್ಲ ಓದಿ ಸರ್ಕಾರಿ ಕೆಲಸದಲ್ಲಿ ಇರೋ ಸಾಕು, ಓದೇನು ಮಾಡೋಣ, ಓದೇನು ಮಾಡೋಣ, ಈ ಥರದ ಪದಗಳು ಬಾಯಲ್ಲಿ ಬರ್ತಿದ್ದಾವೆ ಹುಡುಗರ ಬಾಯಲ್ಲಿ. ಜೊತೆಗೆ ಸರ್ಕಾರ ಇದಕ್ಕೆ ಭಾಳ ದೊಡ್ಡ ನೇರ ಕಾರಣ ಅಂತ ಅನಿಸುತ್ತೆ ನನಗೆ. ಸರ್ಕಾರಗಳು ನಮ್ಮನ್ನು ಆಳಿಕೊಂಡು ಬಂದಿರುವ ಯಾವುದೇ ಸರ್ಕಾರಗಳಾಗಿರಲಿ ನಿಜವಾಗಿ ಸರ್ಕಾರಗಳ ಕಾರಣ. ಯಾಕೆ ಅಂತಂದರೆ ವಿದ್ಯೆ ಪಡೆದ ಹುಡುಗರಿಗೆ ನೌಕರಿ ಕೊಟ್ಟಿದ್ರೆ, ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ರೆ ಇವತ್ತು ಹುಡುಗರು ದಿಕ್ಕು ತಪ್ತಿದ್ವಾ. ಹಾಗಾಗಿ ನಾನು ಈ ಶೋಷಿತ ಸಮುದಾಯಗಳ ಹುಡುಗರಿಗೆ ಹೇಳೋದೇನು ಅಂತಂದರೆ, ದಯಮಾಡಿ ಅಂಬೇಡ್ಕರ್ ಅವ್ರನ್ನ ಪ್ರತಿಮೆಗಳಲ್ಲಿ ನೋಡಬೇಡಿ, ಆಚರಣೆಯಲ್ಲಿ ನೋಡಬೇಡಿ, ನೀವು ಪ್ರತಿಭೆಯಲ್ಲಿ ನೋಡಿ, ಅನುಸರಣೆಯಲ್ಲಿ ನೋಡಿ. ಬಾಸ್ ಅಂಬೇಡ್ಕರ್ ಆವಾಗ ಮಾತ್ರ ಜೀವಂತವಾಗಿರೋದಕ್ಕೆ ಸಾಧ್ಯ. ಹಾಗಾಗಿ ನಾವು ಅಂಬೇಡ್ಕರ್ನ ಹುಡುಕಬೇಕಾಗಿರೋದು ಅವರ ಬರಹಗಳಲ್ಲಿ, ಅವರ ಭಾಷಣಗಳಲ್ಲಿ, ಅದನ್ನು ನಮ್ಮ ನಡವಳಿಕೆಯಲ್ಲಿ ನಾವು ತೋರಿಸ್ಬೇಕಿದೆ. ಹಾಗಾಗಿ ಅಂಬೇಡ್ಕರ್ ಅವ್ರನ್ನ ಹೆಸರು ಹೇಳುತ್ತಿರುವ ನಾವೆಲ್ಲರೂ ಅವರಂತೆ ಬದುಕಬೇಕು, ಅವರಂತೆ ಬಾಳಬೇಕು. ನನಗನ್ಸೋದೇನು ಅಂತಂದರೆ, ಈ ಒಟ್ಟು ಚರಿತ್ರೆಯ ಆಟದ ಒಳಗಡೆ ವರ್ತಮಾನದಲ್ಲಿ ಸಂಪ್ರದಾಯವಾದಿಗಳ ಒಂದು ಏಕಮುಖವಾದ ಒಂದು ಆಟ ನಡೀತು ಇಲ್ಲಿ ತನಕ. ವರ್ತಮಾನದಲ್ಲಿ ನಡೀತಿರೋದು ಸಂಪ್ರದಾಯವಾದಿಗಳ ಜೊತೆಗೆ ಬಂಡವಾಳಶಾಹಿಗಳ ಆಟ ನಡೀತಿದೆ. ಈ ಎರಡೂ ನಮ್ಮ ಶತ್ರುಗಳು, ಎರಡನ್ನೂ ಏಕಕಾಲದಲ್ಲಿ ನಾವು ವಿರೋಧಿಸಬೇಕು. ಮತ್ತು ನಿಜವಾಗಿಯೂ ಈ ದೇಶದಲ್ಲಿ ನಾವೆಲ್ಲ ನೋಡಬೇಕಾಗಿರೋದು ಏನಂತಂದರೆ, ಜಾತಿಯನ್ನು ಸಾಮಾಜಿಕವಾದ ಸಮಸ್ಯೆ ಅನ್ನೋದ್ರ ನೋಡಿದ್ರ ಜೊತೆಗೆ ಇದು ಆರ್ಥಿಕ ಸಮಸ್ಯೆಯೂ ಹೌದು ಅಂತ ನೋಡಬೇಕು. ಆರ್ಥಿಕ ಸಮಸ್ಯೆ ಹೌದು ಅಂತ ಹೇಳಬೇಕು. ಬಾಬಾ ಅಂಬೇಡ್ಕರ್ ನೀವು ಭಾರತ ಸಂವಿಧಾನದ 39ನೇ ಆರ್ಟಿಕಲ್ ನೋಡ್ರಿ, ಅವ್ರೇನು ಹೇಳ್ತಾರೆ, ಸಂಪತ್ತನ್ನು ಸಮಾನವಾಗಿ ಹಂಚಿಕೆ ಮಾಡಿ, ಭೂಮಿಯನ್ನು ರಾಷ್ಟ್ರೀಕರಣ ಮಾಡಿ, ಈ ದೇಶದಲ್ಲಿ ಜಾತಿ ಒಂದಷ್ಟು ಸುಧಾರಿಸಬೇಕು ಅಂತಂದರೆ, ಒಂದಷ್ಟು ಬಡತನಗಳು ನಿರ್ಮೂಲನೆ ಆಗಬೇಕು ಅಂತಂದರೆ ಭೂಮಿ ರಾಷ್ಟ್ರೀಕರಣ ಆಗಬೇಕು, ಭೂಮಿ ಸಮಾನವಾಗಿ ಹಂಚಿಕೆ ಆಗಬೇಕು. ಅದಕ್ಕೆ ಸಾಕ್ಷಿ ಏನಂತಂದರೆ, ಕರ್ನಾಟಕದ ದಲಿತ ಚಳವಳಿ ಇಡೀ ತನ್ನ ಹೋರಾಟದ ಮೂಲಕ 4 ಲಕ್ಷಕ್ಕೂ ಹೆಚ್ಚು ಭೂಮಿಯನ್ನು ಶೋಷಿತ ಸಮುದಾಯಗಳಿಗೆ ಹಂಚಿಕೆ ಮಾಡಿದ್ದಿದೆ, ಸಾಕ್ಷಿ ಇದೆ. ಅದಕ್ಕೆ ನಾನೇ ಸಂಶೋಧನೆ ಮಾಡಿದ್ದು PhD ಸಂದರ್ಭದಲ್ಲಿ. ಕಡೆಗೆ ಹೇಳೋದಾದರೆ ಒಂದು ಮಾತಲ್ಲಿ ಬಾಬಾ ಅಂಬೇಡ್ಕರ್ದೊಂದು ಮಾತಿದೆ. ಏನಂತಂದರೆ ಸರ್, ಅವರು ಶೋಷಿತ ಸಮುದಾಯಗಳ ಬದುಕು ಘನತೆಯಿಂದ ಬದುಕಬೇಕಾಗಬೇಕಂತಾದರೆ, ಬದುಕುವಂತಾಗಬೇಕು ಎನ್ನುವುದಾದರೆ ಹೋರಾಟ ಮಾಡಬೇಕು, ಹೋರಾಟ ಮಾಡಲೇಬೇಕು. ಕಡೆಗೆ ನಿಂಗೆ ಹೋರಾಟ ಮಾಡೋಕ್ಕಾಗಲಿಲ್ವಾ, ಕಡೆ ಪಕ್ಷ ಮಾರಾಟ ಆಗಬೇಡ ಅಂತಂದರು. ಈ ಮಾತು ದಿಕ್ಕೆಟ್ಟು ಹೋಗಿರುವ ಇವತ್ತಿನ ದಲಿತ ಚಳುವಳಿಗಳಿಗೆ, ರೈತ ಚಳುವಳಿಗಳಿಗೆ, ಪ್ರಗತಿಪರ ಚಳುವಳಿಗಳಿಗೆ, ಮಹಿಳಾ ಚಳುವಳಿಗಳಿಗೆ ಅರ್ಥ ಆಗಬೇಕಿದೆ. ಚಳುವಳಿಗಳು ಮಾತ್ರ ಈ ದೇಶದಲ್ಲಿ ಆಗುತ್ತಿರುವ ಅಧ್ವಾನಗಳನ್ನು ಮತ್ತೆ ಸರಿದಾರಿಗೆ ತರಬೇಕಾಗುವ ನೈತಿಕ ಸ್ಥೈರ್ಯನ ಹೋರಬೇಕು. ಬಾಬಾ ಅಂಬೇಡ್ಕರ್ ಅವರು ಚಳುವಳಿ ಮಾಡಿದ್ದಲ್ವ, ಹೋರಾಟ ಮಾಡಿದ್ದಲ್ವ. ಹಾಗಾಗಿ ನಾವು ಹೋರಾಟಗಾರರು ಆಗದೇ ಇದ್ರೂ ಪರವಾಗಿಲ್ಲ, ಮಾರಾಟ ಮಾತ್ರ ಆಗಬಾರ್ದು.